ನಮಸ್ತೆ. ಹೋಗೈತಾ ಇಲ್ವಾ? ಓಕೆ ಸ್ನೇಹಿತರೆ, ಇನ್ನು ಬರ್ತಾರೆ, ಬರಲಿ. ಇವತ್ತು ವಾರಕ್ಕೊಂದು ವಿಚಾರ ಉಚಿತ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ, ಈ 5 ಮಾರ್ಗದಲ್ಲಿ ನಿನ್ನ ಆಯ್ಕೆ ಯಾವುದು ಅಂತ. ಯಾವುದು 5 ಮಾರ್ಗ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ವಿಚಾರವನ್ನು ತಿಳಿಸ್ತೀನಿ. 5 ಮಾರ್ಗ ಅಂದರೆ ಇಡೀ ಭೂಮಂಡಲದಲ್ಲಿ ಮನುಷ್ಯ ಬದುಕುವ ರೀತಿ ನೀತಿ, ಹೇಗೆಲ್ಲ ಬದುಕ್ತಾನೆ, ಯಾವ್ಯಾವ ರೀತಿ ಮೈಂಡ್ ಸೆಟ್ಗಳನ್ನು ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ. ಸೊ ಕಡೆ ವಾರ ಮಾಡಲಿಲ್ಲ, ಯಾಕೆ ಗುರೂಜಿ ಅಂತ ಕೇಳಿದ್ರು. ಕೃಷ್ಣ ಪ್ರಜ್ಞೆ, ಕೃಷ್ಣ ಸ್ವರ ವಿಜ್ಞಾನ ಅಂಥೇಳಿ 7 ದಿನ ನಿರಂತರವಾಗಿ ಮಾಡಿದೆ. ಆದ್ದರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಕೆಲವರು ಬಂದಿದ್ದೀರ, ಕೆಲವರು ಬಂದಿಲ್ಲ. ಬಟ್ ಕೆಲವರಿಗೆ ವಾರದಲ್ಲಿ ಆಸಕ್ತಿ ಇರುತ್ತೆ, ಮತ್ತು ಕೆಲವರಿಗೆ ಕ್ಲಾಸಲ್ಲಿ ಆಸಕ್ತಿ ಇರುತ್ತೆ. ಆದ್ದರಿಂದ ಹೋದ ವಾರ ನೀವು 7 ದಿವಸ ಉಚಿತವಾಗಿದೆ, ಯೂಟ್ಯೂಬಲ್ಲಿ ನೋಡ್ಕೋಬೋದು. ಸುಬೋಧಿನಿ ಜ್ಞಾನಲೋಕ ಅನ್ನೋ ಯೂಟ್ಯೂಬಲ್ಲಿ ನೋಡ್ಕೊಳ್ಬೋದು. ಸೊ ಇವತ್ತು ಈ 5 ಮಾರ್ಗದಲ್ಲಿ ನಿನ್ನ ಆಯ್ಕೆ ಯಾವುದು ಅಂತ. ಯಾವ್ದು 5 ಮಾರ್ಗ, 5 ರೀತಿ ಬದುಕುವಂಥವ್ರು, ಜೀವಿಸುವಂಥವ್ರು ನಮ್ಮ ನಡುವೆನೇ ಇರ್ತಾರೆ. ಅವ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಕ್ಕೆ ಬುದ್ಧಿವಂತ. ಈ 5 ಮಾರ್ಗಗಳು ಯಾವುದದು ಅಂತಂದರೆ ಬುದ್ಧಿವಂತ. ಎರಡನೇದು ಸಾಧಕರು ಅಂತ ಬೇಕಾದ್ರೆ ಇವರನ್ನು ಕರ್ಕೊಳ್ಬೋದು. ಮೂರನೇದು ಬಂದು ಕರ್ಮಯೋಗಿಗಳು, ಇವರು ಮೂರನೇದನ್ನ ಕರ್ಕೊಳ್ಬೋದು. ನಾಲ್ಕನೇದು ಧರ್ಮಾತ್ಮ. ಐದನೇದು ಸರಳ ವ್ಯಕ್ತಿ ಅಥವಾ ಸರಳ ಜೀವನವನ್ನ ನಡೆಸೋನು ಅಂತ. ಇದ್ರ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸ್ತೀನಿ. ಈ 5ಕ್ಕೂ ನಿಮಗೆ ಯಾವ್ದು ಸೂಕ್ತವಾಗುತ್ತೆ ಅದನ್ನ ನೀವು ಆನಂತರ ತಿಳಿಸಿ. ಅಥವಾ ನಿಮ್ಮ ಮನೆಗಳಲ್ಲೇ ಈ 5ರಲ್ಲಿ ಯಾರೋ ಒಬ್ರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಒಂದಲ್ಲ ಒಂದು ರೀತಿ 100% ಇದ್ದೇ ಇರ್ತಾರೆ. ಅವ್ರು ಯಾರು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಮೊದಲನೇದು ಬುದ್ಧಿವಂತ. ಇದಕ್ಕೆ ಉದಾಹರಣೆ ಮೂಲಕ ಹೇಳ್ಬೇಕಂತಂದ್ರೆ, ಒಂದು ನದಿ. ಆ ನದಿ ಒಂದು 100-200 ಮೀಟರ್ ಇರ್ತದೆ, ಅರ್ಧ ಕಿಲೋಮೀಟರ್ ಇರುತ್ತೆ, 1 ಕಿಲೋಮೀಟರ್ ಇರುತ್ತೆ. ಉದ್ದ ಹರಿಯೋದಕ್ಕೆ ಅದು 100,000 ಕಿಲೋಮೀಟರ್ ಇರುತ್ತೆ. ಬಟ್ ನದಿಯಿಂದ ಈ ದಡದಿಂದ ಆ ದಡಕ್ಕೆ ದಾಟೋದಕ್ಕೆ ಒಂದೊಂದು ನದಿ ಒಂದೊಂದು ಉದ್ದವನ್ನು ಆಕ್ರಮಿಸಿರುತ್ತೆ. ಒಂದು 300 ಮೀಟರಿಂದ ಹಿಡಿದು 1 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. 3 ಕಿಲೋಮೀಟರ್ದು ಇದೆ, 4 ಕಿಲೋಮೀಟರ್ದು ಇದೆ ಅದರದ್ದು ನದಿ ಅಗಲ. ಬಟ್ ನಾನು ಅಗಲದ ಬಗ್ಗೆ ಮಾತಾಡ್ತಾ ಇಲ್ಲ. ನದಿ ದಾಟೋದಕ್ಕೆ ಈ ಬುದ್ಧಿವಂತರು ಹೇಗೆಲ್ಲ ಅವರು ನದಿಯನ್ನು ದಾಟ್ತಾರೆ ಅನ್ನೋದಕ್ಕೆ ಮೊದಲನೇ ಉದಾಹರಣೆ. 5 ಜನದಲ್ಲಿ ಮೊದಲನೇವರು ಬುದ್ಧಿವಂತರು, ಸಾಧಕರು, ಕರ್ಮಯೋಗಿಗಳು, ಧರ್ಮಾತ್ಮರು, ಸರಳ ವ್ಯಕ್ತಿಗಳು. ಈ 5 ಜನದಲ್ಲಿ ಫಸ್ಟ್ ಟಾಪಿಕ್ ಬಂದು ಬುದ್ಧಿವಂತರು. ಈ ಬುದ್ಧಿವಂತರು ನದಿ ದಾಟೋದಕ್ಕೆ ಏನ್ ಮಾಡ್ತಾರೆ, ಇವ್ರಿಗೆ ಬುದ್ಧಿವಂತರಲ್ಲಿ ವಿಶೇಷವಾಗಿರೋದೇನು ಅಂದ್ರೆ ಸ್ವಲ್ಪ ಅವ್ರಿಗೆ ತಾಳ್ಮೆ ಹೆಚ್ಚಾಗಿರುತ್ತೆ ಬೇರೆಯವ್ರಿಗಿಂತ. ಬುದ್ಧಿವಂತ ಅನ್ನೋದೇ ಅದಕ್ಕೋಸ್ಕರ. ತಾಳ್ಮೆ ಇರೋನಿಗೆ ಬುದ್ಧಿವಂತ. ಇವನಿಗೆ ಇನ್ನೊಂದು ಟೈಟ್ಲ್ ಕೊಡ್ಬೋದು, ಸಮಯ ಸಾಧಕ ಅಂತ. ಅಂದ್ರೆ ಸಮಯ ಬರೋವರೆಗೂ ವೆಯ್ಟ್ ಮಾಡ್ತಾನೆ, ಆಮೇಲೆ ಮುಂದುವರಿತಾನೆ. ಮಳೆ ಬರ್ತಾ ಇದೆ, ನೋಡ್ಕೊಂಡು ಹೋಗ್ತಾನೆ. ಒಂದು ಸ್ವಲ್ಪ ಲೈಟಾಗಿ ಜಡಿ ಇದ್ರೆ ಛತ್ರಿ ಹಿಡ್ಕೊಂಡು ಹೋಗ್ಬಿಡ್ತಾನೆ, ರೈನ್ ಕೋಟ್ ಹಾಕೊಂಡು ಹೋಗ್ತಾನೆ. ಜೋರಾಗಿ ಬರ್ತಾ ಇದ್ರೆ ಮಳೆ ನಿಲ್ಲೋವರೆಗೂ ಅವನು ಹೋಗಲ್ಲ. ಹಸ್ಕೊಂಡಿದ್ರು ಪರವಾಗಿಲ್ಲ, ಬಟ್ ಮಳೆ ನಿಲ್ಲೋವರೆಗೂ ಹೋಗಲ್ಲ. ಯಾಕೆಂದ್ರೆ ಬುದ್ಧಿವಂತರು ಡೇಂಜರ್ ಝೋನ್ಗೆ ಹೋಗೋದಿಲ್ಲ. ಅತಿ ಬುದ್ಧಿವಂತರು ಬೇಕಾದ್ರೆ ಹೋಗ್ತಾರೆ, ಬಟ್ ಬುದ್ಧಿವಂತರು ಡೇಂಜರ್ ಝೋನ್ಗೆ ಹೋಗೋದಿಲ್ಲ. ಅವ್ರಿಗೆ ತಾಳ್ಮೆ ಚೆನ್ನಾಗಿರುತ್ತೆ. ಸೊ ಆದ್ರಿಂದ ಬುದ್ಧಿವಂತ ಅಂತ ಕರೀತಾರೆ. ಕೆಲವರು ಓವರ್ ಕಾನ್ಫಿಡೆನ್ಸ್ನ ಬುದ್ಧಿವಂತರು ಅಂತಾರೆ. ಖಂಡಿತವಾಗ್ಲಿಲ್ಲ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ, ನದಿ ಒಂದಲ್ಲ ಒಂದು ದಿವಸ ಬತ್ತುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಇವರು ಬುದ್ಧಿವಂತರು ನದಿ ಬತ್ತೋವರೆಗೂ ನದಿ ತೀರದಲ್ಲಿ ಒಂದು ಟೆಂಟ್ ಹಾಕೊಂಡು ಕುತ್ಕೊಂಡು ಕಾಯ್ಕೊಂಡಿರ್ತಾರೆ, ಅಥವಾ ಬಂದು ನೋಡ್ತಾ ಇರ್ತಾರೆ. ವರ್ಷದಲ್ಲಿ ಒಂದ್ಸಲ ಯಾವುದೋ ನದಿ ಬತ್ತುತ್ತೆ. ಪೂರ್ತಿ ಬತ್ತೆ ಹೋಗಿದ್ರು ನಾವು ನಡ್ಕೊಂಡು ಹೋಗ್ಬೋದು. ಒಂದು ಮಂಡಿವರೆಗೂ ಮಾತ್ರ ನೀರು ಬರ್ತದೆ. ಅದು ಆರಾಮಾಗಿ
ನಾವು ನಡ್ಕೊಂಡೇ ಹೋಗ್ಬಿಡ್ಬೋದು, ದಾಟ್ಬಿಡ್ಬೋದು ಅಂತ ಏನು ಆಳ ಇರೋದಿಲ್ಲ. ಸೊ ಆದ್ರಿಂದ ಬುದ್ಧಿವಂತರು ಏನು ಮಾಡ್ತಾರೆ, ವೆಯ್ಟ್ ಮಾಡ್ತಾರೆ. ಇವುದರಲ್ಲಿ ಉದಾಹರಣೆಗೆ ಈ ನದಿ ದಾಟೋದಕ್ಕೆ ಕಾಯ್ಕೊಂಡಿರ್ತಾರಲ್ಲ, ನದಿ ಬತ್ಲಿ ಅಂತ, ಇವ್ರು ಯಾರು ಅಂತಂದ್ರೆ ಜಾಸ್ತಿ ರಿಸ್ಕ್ ತಗೊಳಕ್ ಹೋಗಲ್ಲ. ಒಂದು 10-15 ಸಾವಿರ ರೂಪಾಯಿ ಸಂಬಳ ಇರುತ್ತೆ. ಅದರಲ್ಲೇ ಏನೋ ಸ್ವಲ್ಪ ಉಳಿಸಿ ಚೀಟಿ ಗೀಟಿ ಹಾಕ್ಕೊಂಡು ಅಥವಾ ಏನೋ ಒಂದು ಪಿಗ್ಮಿ ಅದನ್ನೆಲ್ಲ ಕಟ್ಟಿ ಅವ್ರಿಗೆ ಸೈಟನ್ನು ತಗೊಳ್ತಾರೆ, ಮನೆನೂ ಕಟ್ತಾರೆ. 15,000 ಸಂಬಳ. ಬಟ್ 15,000ದಲ್ಲಿ ಅವರು ಅವ್ರಿಗೆ ಬೇಕಾಗಿರುವಂಥದ್ದನ್ನೆಲ್ಲವನ್ನು ಮಾಡ್ಕೊಳ್ತಾರೆ. ಇವರು ಬುದ್ಧಿವಂತರು. ಹೆವಿ ರಿಸ್ಕ್ ಝೋನ್ಗೆ ಹೋಗೋದಿಲ್ಲ, ಸೇಫ್ ಝೋನಲ್ಲೇ ಹೆಚ್ಚಾಗಿ ಅವರು ಬದುಕೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಕಾಯ್ತಾರೆ. ತಾಳ್ಮೆ ಇವರಲ್ಲಿ ಚೆನ್ನಾಗಿರೋದ್ರಿಂದ ಇವರು ಮೊದಲನೇ ವರ್ಗದವರು. ಎಲ್ಲ ವಿಚಾರದಲ್ಲೂ, ಕೇವಲ ಮನೆ ಕಟ್ಟುವಂಥ ವಿಚಾರದಲ್ಲ, ಮಗಳು ಮದುವೆ ಮಾಡಬೇಕು ಅಥವಾ ಮಗನಿಗೆ ಓದಿಸ್ಬೇಕು ಅಥವಾ ಈತನೇ ಏನೋ ಮಾಡಬೇಕು, ಬಹಳ ಲಿಮಿಟೆಡಲ್ಲಿ ಯಾರಿಗೂ ನೋವಾಗ್ದಂಗೆ, ಸೊ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ತನ್ನ ಒಂದು ಪರಿಧಿಯಲ್ಲಿ ಇರ್ತಾನೆ. ಹಸುಗೆ ನೀವು ಮೂಗ್ದಾರ ಹಾಕಿರ್ತಾರೆ, ಕೆಲವರೊಂದು 2 ಮೀಟ್ರ್ 3 ಮೀಟ್ರ್ ಬಿಟ್ಟಿರ್ತಾರೆ, ಕೆಲವರೊಂದು 5 ಮೀಟ್ರ್ ಬಿಟ್ಟಿರ್ತಾರೆ, ಗೂಟ ಹೊಡೆದಿರ್ತಾರೆ. ಹಸು ಏನು ಮಾಡುತ್ತೆ, 5 ಮೀಟ್ರಲ್ಲಿ ಪೂರ್ತಿ ರೌಂಡ್ ಸರ್ಕಲ್ ಹಾಕ್ಬೋದು. ನಾವು ಕಾಂಪಸ್ಸಲ್ಲಿ ತಿರುಗಿಸ್ತಿರಲ್ಲ ಆ ರೀತಿ ಸರ್ಕಲ್ ಹಾಕ್ಬೋದು. ಅಂದರೆ ಅದಕ್ಕೆ ಸ್ವತಂತ್ರ ಇದೆ, 5 ಮೀಟ್ರ್ವರೆಗೂ ಸ್ವತಂತ್ರ ಇದೆ. ಈತನು ಕೂಡ ಬುದ್ಧಿವಂತ, ಜಾಸ್ತಿ ರಿಸ್ಕ್ ಮಾಡೋದಿಲ್ಲ. ಅವನ ಮೈಂಡ್ಗೆ ಮತ್ತು ಜೀವನಕ್ಕೆ ಒಂದು ಗೂಟ ಹೊಡೆದು ಆ ಒಂದು 5 ಮೀಟ್ರೋ 7 ಮೀಟ್ರೋ 10 ಮೀಟ್ರೋ ಎಷ್ಟೋ ಬಿಟ್ಕೊಂಡಿರ್ತಾನೆ, ಅದ್ರ ಸುತ್ತಾ ಇರ್ತಾನೆ ಹೊರತು ಅದಕ್ಕಿಂತ ಆಚೆ ಹೋಗೋದಕ್ಕೆ ಅವನಿಗೆ ಧೈರ್ಯ ಇಲ್ಲ, ಅವನು ಬರೋದು ಇಲ್ಲ, ಅವನು ರಿಸ್ಕ್ ಝೋನ್ಗೆ ಹೋಗೋದೇ ಇಲ್ಲ. ಆದ್ದರಿಂದ ಇದ್ರೊಳಗಡೆನೇ ಇರ್ತಾರೆ. ಇದಕ್ಕೆ ನೀವು ಕೆಲವ್ರಿಗೆಲ್ಲ ಲಿಮಿಟ್ ನೋಡಿರ್ಬೋದು. ಅಪ್ಪ ಅಮ್ಮ ಜಾಸ್ತಿ ಏನಾದರೂ ನಾವು ಲೇಟಾಗಿ ಬಂದರೆ ಅನ್ಕೊಳ್ಳಿ, ಯಾಕೆ ಏನು ಎಲ್ಲೋಗಿದೆ ಇಷ್ಟೊತ್ತವರೆಗೂ, ದಿನಕ್ಕೆ ಕಾಲೇಜ್ ಬಿಡ್ತಾ ಇತ್ತು 5:30 6 ಗಂಟೆಗೆ ಬಂದ್ಬಿಡ್ತಾ ಇದ್ದೆ, ಏನೋ ಸ್ವಲ್ಪ ಟ್ರಾಫಿಕ್ ಇತ್ತು 6:30 7 ಗಂಟೆ, ಇವತ್ತು 9 ಗಂಟೆಗೆ ಯಾಕೆ ಬಂದಿದ್ಯಾ, ಎಲ್ಲೋಗಿದ್ಯಾ? ಅವ್ರಿಗೇನೋ ಡೌಟು, ಮಗ ಯಾರೋ ಪೋಲಿ ಹುಡುಗರ ಜೊತೆ ಸೇರ್ಬಿಟ್ಟವನೇ, ಸೊ ಹಂಗಾಗಿರೋದ್ರಿಂದ ಅವನು ನಮ್ಮನ್ನು ಬಿಟ್ಟೆಲ್ಲ ಹೋಗ್ಬಿಡ್ತಾನೆ ಅಂತೇಳಿ ಎಲ್ಲ ವಿಚಾರಣೆ ಮಾಡ್ತಾರೆ. ಸೊ ಅವ್ರ ಕೈಲಾಗಲಿಲ್ಲ, ಇದರಲ್ಲಿ ಅಮ್ಮನೂ ಇರ್ಬೋದು, ಅಪ್ಪನೂ ಇರ್ಬೋದು, ಅಥವಾ ಅಣ್ಣನೂ ಇರ್ಬೋದು, ಅಕ್ಕನೂ ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಸೊ ಅಜ್ಜಿ ತಾತನೂ ಕೂಡ ಇರಬಹುದು. ಸೊ ಅವ್ರು ಏನು ಮಾಡ್ತಾರೆ, ಕೇರ್ ಮಾಡ್ತಾರೆ. ಎಲ್ಲಿ ಹೋಗಿದ್ದೆ, ಯಾಕೆ, ಹೊಡೆಯಲ್ಲ, ನಿಮಗೆ ಬೈಯಲ್ಲ, ಬಟ್ ಅವ್ರಿಗೆ ಡೀಟೇಲ್ ಹೇಳ್ಬೇಕು ಯಾಕೆ ಲೇಟ್ ಆಯಿತು ಅಂತ. ಸೊ ಇಂಥವ್ರು ಒಂದು ಲಿಮಿಟಲ್ಲೇ ಇರ್ತಾರೆ. ಅಂದರೆ ಅವ್ರಿಗೆಲ್ಲರೂ ಕೂಡ ಹಗ್ಗ ಹಾಕ್ಬಿಟ್ಟಿರ್ತಾರೆ. ಆ ಹಗ್ಗದ ಸುತ್ತ ನೀನು ಫ್ರೀಡಮ್ ಆಗಿರ್ಬೋದು. ಹಗ್ಗದಿಂದ ಆಚೆ ಏನಾದರೂ ಹೋದರೆ, ಗೇಟಿಂದ ಆಚೆ ಹೋದರೆ ಅವ್ರಿಗೆ ಸ್ವಲ್ಪ ದೃಷ್ಟಿಕೋನ ನಿಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಇಂಥ ವ್ಯಕ್ತಿಗಳು ಬುದ್ಧಿವಂತರು ಅಂತ ನೋಡ್ಬೋದು. ನಿಮ್ಮ ಮನೇಲಿ ಯಾರು ಇರ್ತಾರೆ ನೀವು ನೋಡ್ಕೊಳ್ಳಿ, ಆಮೇಲೆ ಹೇಳಿಬೇಕಾದ್ರೆ. ನೆಕ್ಸ್ಟು ಸಾಧಕರ ಪಟ್ಟಿಯಲ್ಲಿ ಇರೋವಂಥವ್ರು. ಇವರು ಸಾಧಕರು ಅಂತಂದ್ರೆ ಏನು ಮಾಡ್ತಾರೆ ಅಂದರೆ, ಯಾವುದೇ ಕಲೆಗಳನ್ನು, ವಿದ್ಯೆಗಳನ್ನು, ಇಂಥ ಕಲೆ ಕಲಿಬೇಕು, ಇಂಥ ವಿದ್ಯೆ ಕಲಿಬೇಕು, ಇಂಥದ್ದನ್ನೇನೋ ಒಂದು ಕಂಪ್ಯೂಟರಲ್ಲಿ ಫೋಟೋಶಾಪ್ ಕಲಿಬೇಕು, ಕೊರಲ್ರ ಕಲಿಬೇಕು, ಯಾವುದನ್ನೇ ಸರಿ, ಅಡುಗೆ ಮಾಡೋದು ಕಲಿಬೇಕು, ಡ್ರೈವಿಂಗ್ ಕಲಿಬೇಕು, ಈಜು ಕಲಿಬೇಕು. ಇಂಥವ್ರು ಏನು ಮಾಡ್ತಾರೆ, ನದಿ ದಾಟೋದಕ್ಕೆ ಈ ಬುದ್ಧಿವಂತನ ಥರ ಕಾಯ್ಕೊಂಡಿರೋದಿಲ್ಲ, ಈಜಾಡೋದು ಕಲಿತಾರೆ. ನದಿಲೇ ಈಜಾಡೋದು ಕಲಿಬೋದು, ಅಥವಾ ಕೆರೆಯಲ್ಲಿ ಈಜಾಡೋದು ಕಲಿಬೋದು, ಇಲ್ಲ ಬಾವಿಲಿ ಈಜಾಡೋದು ಕಲಿಬೋದು. ಅವನ ಉದ್ದೇಶ ಏನು ಅಂತಂದರೆ, ನದಿ ದಾಟಬೇಕು ನಾನು, ಈ ಬುದ್ಧಿವಂತ ಕಾಯ್ಕೊಂಡಿರೋ ಥರ ನನ್ನ ಕೈಯಲ್ಲಂತೂ ಆಗಲ್ಲಪ್ಪ, ನಾನು ಹೇಗಾದರೂ ಮಾಡಿ ಎಲ್ಲೋ ಒಂದು ಕಡೆ, ಇಲ್ಲೋ ಅಲ್ಲೋ ಎಲ್ಲಿಂದನೋ ಒಂದು ಕಡೆ ಕಲ್ತ್ಕೊಂಡು ಅವನು ನದಿ ಈಜ್ಕೊಂಡೇ ಹೋಗ್ಬಿಡ್ತಾನೆ. ಇವನು ಸಾಧಕ. ಇಂಥವ್ರು ಯಾರ್ಯಾರು ಇರ್ತಾರೆ ಇವರೆಲ್ಲ ಸಾಧಕರು ಅಂತ ಕರಿಬೋದು. ಅಂದರೆ ಯಾರಾದರೂ ಸಪೋರ್ಟ್ ಮಾಡಲಿ ಮಾಡದೆ ಹೋಗಲಿ, ಅವ್ರು ಒಟ್ಟಿನಲ್ಲಿ ಈಜು ಕಲಿತಾರೆ. ಯಾರೂ ಕಲಿಸ್ಕೊಡ್ಲಿಲ್ಲ ಅಂದರೂ ಅವನು ಸ್ವಂತಿಕೆಯಿಂದನಾದರೂ ಕಲಿತಾನೆ. ಕಲ್ತ್ಕೊಂಡು ಅವನು ಇವ್ರ ಕೈ ಕಾಲು ಹಿಡಿದು, ಅಥವಾ ಕಾಡಿ ಬೇಡಿ ಸಾಲ ಮಾಡಿ ಅವನಿಗೆ ಏನೋ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ, ಅಥವಾ ಯಾರಿಗೂ ಎಣ್ಣೆ ಹೊಡೆಸಿ ಅವನಿಗೇನು ಹಣ ಈಜು ಕಲಿಸ್ಕೊಡೋಣ, ನಂಗೆ ಬರಲ್ಲ, ಹಂಗೆ ಹಿಂಗೆ ಅಂತ ಅವ್ರ ಕೈ ಕಾಲು ಹಿಡಿದು ಓವರಾಲಾಗಿ ಅವ್ನು ತಾಟ ಒಂದೇನೆ, ನದಿ ದಾಟಬೇಕು. ಆ ನದಿ ದಾಟೋದಕ್ಕೆ ನನಗೆ ಈಜಬೇಕು. ಇವನ್ ಥರ ನಾನು ವರ್ಷಾನುಗಟ್ಲೆ ಎಲ್ಲ ಕೂತ್ಕೊಳ್ಳಲ್ಲ. ವರ್ಷಕ್ಕೆ 1 ಸಲನೋ 2 ಸಲನೋ ಬತ್ತುತ್ತೆ. 2 ಸಲ ಹೇಳೋಕ್ಕಾಗಲ್ಲ, 1 ಸಲ ಬತ್ತುತ್ತೆ. ಅಲ್ಲಿವರೆಗೂ ನಾನು ಕಾಯ್ಕೊಂಡಿರಲ್ಲ, ನಾನು ಹೋಗ್ತೀನಿ ಅಂತ. ಈ ನದಿ ದಾಟು ಅಂತಂದರೆ ನಾನು ನಿಮಗೆ ಉದಾಹರಣೆಗೆ ನದಿ ಅಂತ ಹೇಳ್ತಾ ಇದ್ದೀನಿ. ನದಿ ಅಂದರೆ ಜೀವನದ ಗುರಿಯನ್ನು ಮುಟ್ಟೋದಕ್ಕೆ, ಸೊ ಸಾಧನೆಯನ್ನು ಮಾಡೋದಕ್ಕೆ, ಅಥವಾ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ, ಇಲ್ಲಾಂದರೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ. ಇದು ಯಾವುದೂ ಇಲ್ಲಾಂದರೆ ಪ್ರತಿಯೊಬ್ಬ ಮನುಷ್ಯ ಏನೋ ಒಂದು ಅಂದ್ಕೊಂಡಿರ್ತಾನೆ. ನಾನು ಗ್ರ್ಯಾಜುಯೇಷನ್ ಓದಬೇಕು, ಅಮೇರಿಕಕ್ಕೆ ಹೋಗ್ಬೇಕು, ಇಂಥವಳನ್ನೇ ಮದುವೆ ಆಗಬೇಕು, ಕಾರ್ ತಗೊಳ್ಬೇಕು, ಜಮೀನು ತಗೊಳ್ಬೇಕು, ಮನೆ ಕಟ್ಟಬೇಕು, ಏನೋ ಒಂದು ಗುರಿ ಇರ್ತದೆ. ಒಬ್ಬೊಬ್ರದ್ದು ಒಂದೊಂದು ಗುರಿಗಳಿರ್ತವೆ. ಆ ಗುರಿಯನ್ನು ಮುಟ್ಟೋದಕ್ಕೆ ನದಿ ದಾಟೋದನ್ನ ನಾನು ಉದಾಹರಣೆ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವನು ಈಜು ಕಲಿತಾನೆ.
ಈಜು ಕಲಿತಾನೆ ಅನ್ನೋದ್ರ ಅರ್ಥ ಏನು ಅಂತಂದರೆ ಅವನಿಗೇನೋ ಬೇಕು. ಈಗ ಅವನು ಎಲ್ಲೋ ನೋಡ್ದ, ಅವ್ನಿಗೇನೋ ಇನ್ಸ್ಪೈರ್ ಆಯಿತು, ನಾನು ಗಿಟಾರ್ ಕಲಿಬೇಕು ಅಂತ. ಮನೇಲಿ ಹೋಗಿ ಕೇಳ್ದ ಅಪ್ಪ ಅಮ್ಮನ, ಅಪ್ಪ ನಾನು ಗಿಟಾರ್ ಕಲಿತೀನಿ ಅಂತ. ಹೋಗಲೇ, ನನಗೆ ಬರೋ ಸಂಬಳದಲ್ಲಿ ನಿನಗೆ ಬೇರೆ ಇದು ಮಾಡ್ತಾರೆ, ಅದೆಲ್ಲ ಆಗಲ್ಲ ಹೋಗು ಅಂತ. ಅಮ್ಮನಿಗೆ ಹೋಗಿ ಹೇಳ್ದ, ಏನೋ ಸ್ವಲ್ಪ ಕೂಡಿಟ್ಟಿರ್ತಾಳೆ ಜೀರಿಗೆ ಡಬ್ಬದಲ್ಲಿ, ಕೊಡ್ತಾಳೋ ಏನೋ ಕೊಡಮ್ಮ ಅಂತ. ಅಮ್ಮನ, ನನ್ನ ಹತ್ರ ಇಲ್ಲಪ್ಪ, ಏನೋ ಒಂದು ತಿಂಗ್ಳಿಗೆ ಆಗೋಷ್ಟು ಬೇಕಾದ್ರೆ ಕೊಡ್ಬೋದು, ಬಟ್ ಪ್ರತಿ ತಿಂಗಳು ಕೊಡೋಕ್ಕಾಗೋದಿಲ್ಲ. ಸರಿ, ಅದನ್ನೇ ಕೊಡು ಅಂತ ಈಸ್ಕೊಂಡು ಇವನು ಅಲ್ಲೋಗಿ ಅಣ್ಣನ ಹತ್ರನೋ ಅಕ್ಕನ ಹತ್ರನೋ ಚಿಕ್ಕಪ್ಪನ ಹತ್ರನೋ ಯಾರ ಹತ್ರನೋ ಏನೋ ಒಂದು ಮಾಡಿ ಇವನು ಹೋಗಿ ಫೀಸ್ ಕಟ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟ. ಈಗ ವಾರಕ್ಕೆ 2 ಕ್ಲಾಸು 3 ಕ್ಲಾಸ್ ಇರ್ತದೆ. ಗಿಟಾರ್ಗೊಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಅದಕ್ಕೆ ಯಾರೋ ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಕಾಡಿ ಬೇಡಿ ಈಸ್ಕೊಳ್ತಾನೆ. ಅವ್ರು ಯಾರು ಕೊಡಲಿಲ್ಲ ಅಂತಂದರೆ ಪೇಪರ್ ಹಾಕೋದು, ಹಾಲು ಹಾಕೋದು, ಅಥವಾ ಪಾರ್ಟ್ ಟೈಮ್ ಜಾಬ್, ಕಾರ್ ತೊಳೆಯೋದು, ಗಾಡಿ ತೊಳೆಯೋದು. ಇವಾಗೇನೋ ಝೊಮ್ಯಾಟೊ, ಅದೇನದು ಇನ್ನೊಂದು ಗಾಡೀಲಿ 2 ವೀಲರಲ್ಲಿ ಡ್ರಾಪ್ ಕೊಡ್ತಾರೆ, ಓಲಾ ಊಬರ್ ಥರ. ಪೋರ್ಟ್ರ್ ಅಂತಾರೆ. ಪೋರ್ಟ್ರ್ ಬೇರೆ ಬಂದ್ಬಿಟ್ಟೈತೆ. ಯಾವುದೋ ಒಂದು ರೂಪದಲ್ಲಿ ಅವನೇನೋ ಪಾರ್ಟ್ ಟೈಮ್ ಮಾಡ್ಕೊಂಡು ಅವನ ದುಡ್ಡನ್ನು ಅವನು ಹೊಂದಿಸ್ಕೊಂಡು ಕಾಲೇಜ್ಗೆ ಹೋಗೋದು ಅಲ್ದರ ಈ ಗಿಟಾರ್ ಬೇರೆ ಕಲಿತಾ ಇರ್ತಾನೆ. ಇವರೆಲ್ಲ ಸಾಧಕರು. ಇವೊಂದು ಸ್ಟೂಡೆಂಟ್ದಾದರೆ ಒಬ್ಬ ಸಂಸಾರಸ್ಥ, ಅಂದರೆ ಗಂಡ ಹೆಂಡತಿ ಮಕ್ಕಳಿರೋವಂಥವನು, ಅವನೇನೋ ಮಗಳು ಮದುವೆ ಮಾಡಬೇಕು. ಮದುವೆ ಮಾಡೋದಕ್ಕೋಸ್ಕರ ಫಿಕ್ಸ್ ಆಗ್ಬಿಟ್ಟಿದೆ. ಈಗ ಮಗಳಿಗೆ 18 ವರ್ಷ, ಇನ್ನೊಂದು 2 ವರ್ಷ ಇಲ್ಲ 3 ವರ್ಷಕ್ಕೆ ಮದುವೆ ಮಾಡಬೇಕು. ಏನು ಮಾಡ್ಬೇಕು, ಈಗಲಿಂದನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು, ಒಂದು 5 ವರ್ಷದ ಪ್ಲ್ಯಾನ್ ಮಾಡ್ಕೊಂಡು, ಅದಕ್ಕೇನೋ ಚೀಟಿ ಗೀಟಿ ಕಟ್ಕೊಂಡು, ಇಲ್ಲ ಸೈಟ್ ಗೀಟ್ ತೊಗೊಂಡು ಅದಕ್ಕೆ ಲೋನ್ ಕಟ್ತಾ ಹೋಗ್ತಾನೆ. 5 ವರ್ಷ ಆದಮೇಲೆ ಸೈಟ್ ಮಾರ್ಬಿಟ್ಟು ಮಗಳು ಮದುವೆ ಮಾಡ್ಬಿಡ್ತಾನೆ. ಇವರೆಲ್ಲ ಏನು ಅಂತಂದರೆ ಕಲ್ತು ಬಿಡ್ತಾರೆ ಅದನ್ನು. ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನು ಮಾಡೇ ಮಾಡ್ತಾರೆ, ಕಲಿತಾರೆ. ಅದಕ್ಕೆ ಇವ್ರಿಗೆ ಯಾವುದೇ ಕಲೆಗಳನ್ನು, ವಿದ್ಯೆಗಳನ್ನು ಕಲಿಯೋವಂಥವ್ರಿಗೆ ಸಾಧಕ ಅಂತ ಕರೀತಾರೆ. ಬರೀ ಕಲೆ ವಿದ್ಯೆಗಳನ್ನೆಲ್ಲ, ನಾವು ಅಂದ್ಕೊಂಡಿದ್ದನ್ನು ಮಾಡಿ ಮುಗಿಸ್ತಿರಲ್ಲ, ಇಂಥವ್ರಿಗೆ ಸಾಧಕರು ಅಂತ ಕರೀತಾರೆ. ಅವ್ರು ಏನೇನು ಅಂದ್ಕೊಳ್ತಾರೋ ಅದೆಲ್ಲವನ್ನ ಮಾಡ್ತಾರೆ. ಗಾಡಿ ತಗೋಬೇಕು, ತಗೊಂಡ. ಸೈಟ್ ತಗೊಬೇಕು, ತಗೊಂಡ. ಮನೆ ಕಟ್ಟಬೇಕು, ಕಟ್ಟದ. ಮದುವೆ ಮಾಡ್ಕೊಬೇಕು, ಮಾಡ್ದ. ಫಾರಿನ್ಗೆ ಹೋಗ್ಬೇಕು, ಹೋಗ್ದ. ಇಂತಿಂಥದ್ದು ಸಿನಿಮಾಗಳು ನೋಡಬೇಕು, ಹೋದ. ನಾನು ಇಂಥ ಕಡೆ ಇನ್ವೆಸ್ಟ್ ಮಾಡಬೇಕು, ಮಾಡ್ದ. ಪ್ರತಿಯೊಂದನ್ನು ಮಾಡಿ ಮುಗಿಸ್ತಾನೆ. ಏನು ಅಂದ್ಕೊಳ್ತಾನೋ ಅದನ್ನು ಮಾಡಿ ಮುಗಿಸೋನಿಗೆ ಸಾಧಕರು ಅಂತ ಕರೀತಾರೆ. ಆದ್ದರಿಂದ ಅದು ಬರೀ ಕಲೆ ವಿದ್ಯೆಗಳಿಗೆ ಮಾತ್ರ ಅಂತ ಅಂದ್ಕೊಂಬಿಡಿ. ಜೀವನದಲ್ಲಿ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಒಂದೊಂದೇ ಹಂತದಲ್ಲಿ ಮಾಡಿ 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 ಮುಗಿಸೋನಿಗೆ ಸಾಧಕರು ಅಂತಾನೆ. ಇವನು 2ನೇ ಕ್ಯಾಟಗರಿ. ಅವನು ಅಂದರೆ ಸಾಧಕರು. ಮೊದಲನೇವ್ರೇನು, ನದಿ ಬತ್ತೋವರೆಗೂ ಕಾಯ್ಕೊಂಡಿದ್ದು, ವರ್ಷಕ್ಕೊಂದ್ಸಲ ಮೊಣಕಾಲು ಗಂಟ ನೀರು ಬಂದಮೇಲೆ ದಾಟ್ಕೊಂಡು ಹೋಗ್ತಾರೆ. ಇನ್ನೊಬ್ಬ ಅಲ್ಲಿವರೆಗೂ ತಾಳ್ಮೆ ಇರಲ್ಲ, ಅವನು ಇಮ್ಮಿಡಿಯೇಟಾಗಿ ಈಜು ಕಲಿತು ಅವನು ದಾಟ್ಕೊಂಡು ಹೋಗ್ಬಿಡ್ತಾನೆ. ಅದು ದುಡ್ಡು ಕೊಟ್ಟು ಕಲಿತಾನೋ, ಪುಕ್ಸಟ್ಟೆ ಕಲಿತಾನೋ, ಅಥವಾ ಅವ್ನು ಸ್ವಯಂಕೃತವಾಗಿ ಕಲಿತಾನೋ, ಯಾವುದೋ ಒಂದು ರೂಪದಲ್ಲಿ ಒಟ್ನಲ್ಲಿ ಅವನಿಗೆ ಈಜು ಕಲ್ತ್ರೆ ನಾನು ದಾಟಬಹುದು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈಜು ಕಲಿಯೋದಕ್ಕೆ ಅವನು ಸದಾ ರೆಡಿ ಇರ್ತಾನೆ. 3ನೇದು ಕರ್ಮಯೋಗಿ ಅಂತ. ಕರ್ಮಯೋಗಿ ಇದು ಅದ್ಭುತವಾದಂಥದ್ದು, ಸೂಪರ್. ಕರ್ಮಯೋಗಿ ಯಾರು ಕರ್ಮಯೋಗಿಗಳು ಅಂದರೆ, ಮೊದಲನೇವನು ನದಿ ಬತ್ತೋವರೆಗೂ ಕಾಯ್ತಾನೆ, 2ನೇವನು ಈಜು ಕಲ್ತ್ಕೊಂಡು ದಾಟ್ತಾನೆ, 3ನೇವನು ಕರ್ಮಯೋಗಿ. ಹೆಂಗೆ ಅಂದರೆ, ಇವನಿಗೆ ಈಜು ಎಲ್ಲ ಕಲಿಯೋಕ್ಕೆ ಇವನ ಕೈಲಿ ಸಾಧ್ಯವಿಲ್ಲ. ಇವನು ಸಾಧಕನಾಗೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳ್ತಾ ಇರೋದನ್ನು ಕಲ್ಪಿಸ್ಕೊಳ್ಳಿ, ನಿಮ್ಮ ಮನೇಲಿ ನಿಮಗೆ ನೀವೇ ಕಲ್ಪಿಸ್ಕೊಳ್ಳಿ, ಅಥವಾ ನಿಮ್ಮ ಮನೇಲಿರೋರು ಯಾರಿಗೆ ಬೇಕಾದ್ರೂ ಸ್ನೇಹ ಸಂಬಂಧದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ನೀವು ನೋಡ್ಕೊಳ್ತಾ ಇರ್ಬೋದು. ಈ ಕ್ಯಾಟಗರಿ ಜನಗಳು ಎಲ್ಲ ಕಡೆ ಸಿಕ್ಕೇ ಸಿಗ್ತಾರೆ. ಸೊ ಇವನಿಗೆ ಸಾಧಕನಾಗೋದಕ್ಕೆ ಇಷ್ಟ ಇಲ್ಲ. ಯಾವುದು ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ, ಇವತ್ತವರೆಗೂ ಅವ್ರಿಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ, ಕಾರ್ ಓಡ್ಸೋಕ್ಕೆ ಬರಲ್ಲ, ಕಲಿತೇ ಇಲ್ಲ. ಬಾರೋ ಕಲಿಸ್ಕೊಡ್ತೀನಿ ಅಂತಂದ್ರೆ, ಬೇಡಪ್ಪ, ನಾನೇನು ಊಬರ್ ಬುಕ್ ಮಾಡ್ತೀನಿ, ಓಲಾ ಬುಕ್ ಮಾಡ್ತೀನಿ, ಇಲ್ಲ ಆಟೋ ಯಾವುದೋ ಒಂದು ಬರ್ತಾರೆ, ನನ್ನ ಮಗ ಬಿಡ್ತಾನೆ, ಮಗಳೇ ಬಿಡ್ತಾನೆ, ಅಳಿಯ ಬಿಡ್ತಾನೆ, ನಾನು ಬರಲ್ಲ. ಅಯ್ಯ ನಿನ್ನ ಕಲ್ತ್ಕೊಳ್ಳೋ, ಇಲ್ಲ ಕಲ್ತ್ಕೊಳ್ಳೋದೇ ಇಲ್ಲ. ಈಜು ಬರಲ್ಲ, ಗಾಡಿ ಬರಲ್ಲ, ನಾನು ಕುದುರೆ ಕೂಡ ಓಡಿಸ್ತೀನಿ. ಸೊ ನಾನು ಕಲ್ತ್ಬಿಡ್ತೀನಿ. ನನಗೆ ಒಂಥರ ಹುಚ್ಚು ಎಲ್ಲವನ್ನ ಕಲಿಯೋಕ್ಕೆ. ಅವನಿಗೆ ಏನು ಕಲ್ತಿಲ್ಲ. ಕಲಿಸ್ಕೊಡ್ತೀನಿ ಬಾರೋ ಅಂದರೂ ಬರಲ್ಲ. ಇಂಥವ್ರು ಇರ್ತಾರೆ ಪಾಪ ಕೆಲವರು. ಬಟ್ ಅದು ಅವ್ರವ್ರ ವೈಯಕ್ತಿಕ ವಿಚಾರಕ್ಕೆ. ಅಂದರೆ ಕಲಿಬಾರ್ದು ಅಂತಲ್ಲ, ಏನೋ ಮನಸ್ಸಲ್ಲಿ ಒಂದು ಭಯ ಇರ್ತದೆ. ಅದಕ್ಕೋಸ್ಕರ 2 ವೀಲರು 4 ವೀಲರು ಈಜು ಕಲ್ತಿಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ. ಅವ್ರ ಮನೇಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಊರಿಗೆ ಹೋಗ್ತಾನೆ, ಇಲ್ಲ ನಮ್ಮ ಮನೆಗೆ ಬರ್ತಾನೆ, ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ತಾನೆ. ಇವತ್ತವರೆಗೂ ಅಡುಗೆ ಮಾಡೋದು, ಒಂದು ಟೀ ಕಾಫಿ ಮಾಡೋದಕ್ಕೂ ಬರೋದಿಲ್ಲ ಅವನಿಗೆ. ನಾನು ಮಾಡ್ತೀನಿ ಅಡುಗೆ, ಅದ್ಭುತವಾಗಿ ಮಾಡ್ತೀನಿ, ಕಲ್ತ್ಕೊಂಬಿಟ್ಟಿದ್ದೀನಿ. ನನಗೆ ಏನೇನು ಬೇಕು ಎಲ್ಲ ಮಾಡ್ಕೊಳ್ತೀನಿ. ನಾನು ಒಂದು ರೀತಿ ಆಲ್ರೌಂಡ್ ಪ್ಲೇಯರ್. ಸೊ ಚೆನ್ನಾಗಿ ನನಗೆ ಏನೇನು ಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ ಎಲ್ಲದಕ್ಕೂ ಆ ಎಲ್ಲ ಕೆಲಸಗಳನ್ನು ಮಾಡಿ ಕಲ್ತ್ಕೊಳ್ಳೋದಕ್ಕೆ ಏನೋ ಭಗವಂತ ಕೊಟ್ಬಿಟ್ಟವನು, ಇನ್ಬಿಲ್ಟ್ ಸಾಫ್ಟ್ವೇರ್ಗಳನ್ನು ಹಾಕ್ಬಿಟ್ಟವನು ಎಕ್ಸ್ಟ್ರಾ. ಅದಕ್ಕೋಸ್ಕರ ಸೊ ಇವ್ರೇನು ಮಾಡ್ತಾರೆ, ಕರ್ಮಯೋಗಿಗಳು
ದುಡ್ಡು ಕೊಟ್ಟು ದೋಣಿಯಲ್ಲಿ ಈ ತೀರದಿಂದ ಆ ತೀರಕ್ಕೆ ಹೋಗ್ತಾರೆ. ಇವರು ದೋಣಿಯಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ. ಅಂದರೆ ಅದಕ್ಕೇನೋ ಒಂದು ಸಂಭಾವನೆ ಇರುತ್ತೆ. ಎಷ್ಟೋ ಒಂದು ₹5ನೋ ₹10ನೋ. ಇವಾಗ ಕುಂಭಮೇಳದಲ್ಲಿ ಗಂಗಾ ನದಿಯಿಂದ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು ಬೋಟಲ್ಲಿ. ಒಬ್ಬರು ₹1000 ಇಸ್ಕೊಳ್ತಾರೆ, ₹500 ಇಸ್ಕೊಳ್ತಾರೆ. ಗೌರ್ಮೆಂಟ್ ರೇಟನ್ನು ಒಂದು ಫಿಕ್ಸ್ ಮಾಡಿದೆ. ಒಂದು 200 300 ಅಷ್ಟೇ ಇಸ್ಕೊಳ್ಬೇಕು ಅಂತ. ಬಟ್ ಒಬ್ಬೊಬ್ಬರು ಒಂದೊಂದು ರೇಟ್ ಹೋಗ್ತಾರೆ. ಈಗ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೋದು, ಬಟ್ ತ್ರಿವೇಣಿ ಸಂಗಮ ಅಂತಂದ್ರೆ ಅಲ್ಲಿ 3 ನದಿಗಳು ಸೇರೋಂಥ ಜಾಗ. ಅಲ್ಲಿ ತ್ರಿವೇಣಿ ಸಂಗಮ, ಅಲ್ಲಿ ಸ್ನಾನ ಮಾಡಬೇಕು. ಕೆಲವರು ಅಷ್ಟೊಂದು ದೂರ ಇಲ್ಲ, ಇಲ್ಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಮುಳುಗ್ಕೊಂಡು ಬಂದ್ಬಿಡ್ತಾರೆ. ಎಲ್ಲ ಒಂದೇ, ಬಟ್ ಕೆಲವ್ರಿಗೇನೋ ಹುಚ್ಚು ಸೆಂಟ್ರ್ ಪಾಯಿಂಟ್ಗೆ ಹೋಗಿ ಮಾಡಬೇಕು. ಹಂಗಾಗಿ ದೋಣಿಗೆ ದುಡ್ಡು ಕೊಟ್ಟು ಹೋಗ್ತಾನೆ ಇವನು, ಕರ್ಮಯೋಗಿ. ಎರಡನೇದು, ಈ ದೋಣಿಯನ್ನ ಅವನು ತಯಾರಿಸ್ತಾನೆ. ಅಂದ್ರೆ ಅವನೇ ತಯಾರಿಸ್ಕೊಳ್ತಾನೆ. ಈಜೊಡೆಯಕ್ಕೆ ಬರಲ್ಲ. ಈಜೊಡೆಯೋದಕ್ಕೆ ಅವನು ಎಲ್ಲೋ ಹೋಗಿ ಯಾರನ್ನೋ ಹಿಡಿದು ಈಜು ಕಲ್ತ್ಬಿಟ್ಟ ಎರಡನೇ ಅವನು ಸಾಧಕ. ಇವನೇನ್ ಮಾಡ್ತಾನೆ, ದೋಣಿನೇ ತಯಾರು ಮಾಡ್ತಾನೆ. ಇವನೇ ತಯಾರು ಮಾಡ್ಕೊಳ್ತಾನೆ. ಅಥವಾ ಅವನು ಇನ್ವೆಸ್ಟ್ ಮಾಡಿ ಯಾರಿಗಾದ್ರೂ, ಅಪ್ಪ ನೀನು ದೋಣಿ ಮಾಡ್ಕೊಳಯ್ಯ, ನಾನು ನಿನಗೆ ಕೊಡ್ತೀನಿ ಅಂತೇಳಿ ದೋಣಿ ಮಾಡೋರಿಗೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಳ್ತಾನೆ. ಅಂದ್ರೆ ಸ್ವಂತಕ್ಕೋಸ್ಕರ ದೋಣಿನ ಇಟ್ಕೊಳ್ತಾರೆ. ನಾಳೆ ದಿವಸ ನದಿ ದಾಟಬೇಕಂದ್ರೆ ನನಗೂ ಇರಲಿ ಅಂತ. ದುಡ್ಡು ಕೊಟ್ಟಾದ್ರೂ ಹೋಗ್ತಾನೆ, ಇಲ್ಲ ದೋಣಿನಾದ್ರೂ ತಯಾರಿಸ್ಕೊಳ್ತಾನೆ, ಅಥವಾ ಬೇರೆಯವ್ರ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ದೋಣಿಯನ್ನ ತಯಾರಿಸ್ಕೊಳ್ತಾರೆ. ಈ 3 ರೀತಿಯಲ್ಲೂ ಕೂಡ ಕರ್ಮಯೋಗಿಗಳು ಇರ್ತಾರೆ. ಇವ್ರನ್ನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಅವನೇನು ಡ್ರೈವಿಂಗ್ ಬರಲ್ಲ, ಗಾಡಿ ಓಡಿಸಲ್ಲ, 2 ವೀಲರ್ 4 ವೀಲರ್ ಏನೂ ಓಡಿಸೋದಿಲ್ಲ. ಅವನು ಎಲ್ಲೇ ಹೋಗ್ಬೇಕಂದ್ರೂ ಓಲಾ ಊಬರ್ ಬುಕ್ ಮಾಡ್ತಾನೆ, ದುಡ್ಡು ಕೊಟ್ಬಿಟ್ಟು ಹೋಗ್ತಾನೆ. ಇಲ್ಲ ನಾನು ಸುಮ್ಮನೆ ಓಲಾ ಊಬರ್ಗೆಲ್ಲ ಅದಕ್ಕೆಲ್ಲ ಆಗಲ್ಲ, ಕಾರ್ ತಗೊಂಡು ಬಂದು ಇಟ್ಕೊಂಡಿರ್ತಾನೆ. ಎಲ್ಲಾದರೂ ಹೋಗ್ಬೇಕಂದ್ರೆ ಒಂದು 4-5 ಜನ ಡ್ರೈವರ್ಗಳ ನಂಬರ್ ಬರ್ಕೊಂಡಿರ್ತಾನೆ. ಬರ್ತಾನೆಯಾ, ನಾನು ಮದುವೆಗೆ ಹೋಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು, ಗ್ರೂಪ್ ಪ್ರವೇಶಕ್ಕೆ ಹೋಗ್ಬೇಕು, ಸೊ ಇಷ್ಟು ಗಂಟೆಗೆ ಬಾ, ಇಷ್ಟು ಗಂಟೆಗೆ ಆಗುತ್ತೆ, ಒಂದು ದಿನಕ್ಕೆ ನಿನ್ಗೆ ಎಷ್ಟು ಕೊಡ್ತೀನಿ ಅಂತ. ಓಲಾ ಊಬರಲ್ಲೂ ಓಡಾಡ್ತಾನೆ. ಇದು ಬಾಡಿಗೆ ಕಾರು ತಗೊಂಡಿದ್ದಾನೆ, ದುಡ್ಡೈತೆ ಅವನ ಹತ್ರ, ಬಟ್ ಓಡ್ಸಕ್ ಬರಲ್ಲ. ಯಾರನ್ನೋ ಡ್ರೈವರ್ಗಳನ್ನ ಇಟ್ಕೊಂಡು ಮಾಡ್ತಾರೆ. ಈ ಥರ ಸುಮಾರು ಜನನ್ನ ನೀವು ನೋಡಿರ್ಬೋದು. ಸೊ ಇದು ಕೇವಲ ಕಾರ್ಗೆ ಮಾತ್ರ ಸೀಮಿತ ಅಲ್ಲ, ಅದು ವ್ಯಾಪಾರಕ್ಕಿರ್ಬೋದು, ಅವ್ರ ಸ್ನೇಹ ಸಂಬಂಧಕ್ಕಿರ್ಬೋದು, ಪ್ರತಿಯೊಂದರಲ್ಲೂ ಅವನು ಹಿಂಗೆ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ವಿಚಾರದಲ್ಲೂ ಹಿಂಗೆ ಮಾಡ್ತಾ ಇರ್ತಾನೆ. ಇದು ಎಲ್ಲ ನಾವು ಇರೋವಂಥ ಮನುಷ್ಯರು ವಾಸ ಮಾಡುವಂಥ ಜಾಗದಲ್ಲಿ, ಎಲ್ಲ ಊರಲ್ಲಿ, ಎಲ್ಲ ನಾಡಲ್ಲಿ, ಎಲ್ಲ ದೇಶದಲ್ಲೂ ಕೂಡ ಈ ವರ್ಗದವರು ಇದ್ದೇ ಇರ್ತಾರೆ. ಕಾಮನ್ ಆಗಿರ್ತಾರೆ. ಆ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ, ನಾನು ಹಿಂಗೆ ಬದುಕೋದು ಅಂತ. ಬಟ್ ಇದೆಲ್ಲ ಒಂದೊಂದು ಕ್ಯಾಟಗರಿ. ಮೊದಲನೇವನು ಬುದ್ಧಿವಂತ, ಸೊ ನದಿ ಬತ್ತೋವರೆಗೂ ಇರ್ತಾನೆ. ಎರಡನೇವನು ಸಾಧಕ, ಈಜು ಕಲ್ತ್ಕೊಂಡು ನದಿ ದಾಟ್ತಾನೆ. ಮೂರನೇವನು ದುಡ್ಡು ಕೊಟ್ಟು ನದಿ ದಾಟ್ತಾನೆ. ಸೊ ಸ್ವಂತ ದೋಣಿನಾದ್ರೂ ಪರ್ಚೇಸ್ ಮಾಡ್ತಾನೆ, ಇಲ್ಲಾಂದ್ರೆ ಅವನೇ ದೋಣಿನ ರೆಡಿ ಮಾಡ್ಕೊಳ್ತಾನೆ. ಅದನ್ನ ನಾನು ನಿಮ್ಗೆಲ್ಲವನ್ನ ಆಮೇಲೆ ಬಿಡಿಸಿ ಹೇಳ್ತೀನಿ. ಇದು ಕರ್ಮಯೋಗಿ. 3ನೇದು ಕರ್ಮಯೋಗಿ. 4ನೇದು ಬಂದು ಧರ್ಮಾತ್ಮ ಅಂತ ಕರೀತಾರೆ ಇವ್ರಿಗೆ. ಏನಕ್ಕೆ ಧರ್ಮಾತ್ಮ ಅಂತಂದ್ರೆ, ಇವ್ರೇನ್ ಮಾಡ್ತಾರೆ, ಈ 3 ಜನನ್ನು ನೋಡ್ತಾ ಇರ್ತಾರೆ. ಇವನ್ ಯಾಕೆ ಇಲ್ಲಿ ಕೂತವನೆ, ಇವ್ರನ್ನ ಒಂದು ರೀತಿ ದೃಷ್ಟಾಂತರು ಅಂತ ನಾನು ಕರಿತೀನಿ ವೈಯಕ್ತಿಕವಾಗಿ. ಇಂಥವ್ರನ್ನೆಲ್ಲ ದೃಷ್ಟಾಂತರು ಅಂತ. ಏನಕ್ಕೆ ಇಲ್ಲಿ ನದಿ ತೀರದಲ್ಲಿ ಒಂದು ಗುಡಿಸ್ಲಾಕೊಂಡು ಅಡಿಗೆ ಗಿಡಿಗೆ ಮಾಡ್ಕೊಂಡು ಇವನೇ ಗೆಸ್ ಮಾಡ್ತಾನೆ ಏನಕ್ಕೆ ಅವನೇ ಅಂತ. ಇಲ್ಲಾಂದ್ರೆ ಕೆಲವ್ರು ಹೋಗಿ ಮಾತಾಡಿಸ್ತಾರೆ, ಏನಪ್ಪ ಏನಕ್ಕಯ್ಯ ಇಲ್ಲಿ ಗುಡಿಸ್ಲಾಕೊಂಡಿದ್ಯಾ, ಏನ್ ಸಮಾಚಾರ ಅಂತ. ಇಲ್ಲ ಸ್ವಾಮಿ, ನದಿ ದಾಟಬೇಕು, ಹಂಗಾಗಿ ಸ್ವಲ್ಪ ನೀರು ಕಡಿಮೆ ಆಗಲಿ ಅಂತ ಕಾಯ್ತಾ ಇದ್ದೀನಿ. ನೀರು ಕಡಿಮೆ ಆದ್ಮೇಲೆ ನಾನು ನಡ್ಕೊಂಡು ಹೋಗ್ಬಿಡ್ತೀನಿ. ಬತ್ತೋಗ್ಬಿಟ್ರು ಹೋಗ್ಬಿಡ್ತೀನಿ, ಇಲ್ಲ ನೀರು ಕಡಿಮೆ ಆದರೂ ಹೋಗ್ಬಿಡ್ತೀನಿ. ಒಂದು ಒಕ್ಕಳವರೆಗೂ ಬಂದರೆ ನನಗೆ ಏನು ತೊಂದರೆ ಇಲ್ಲ. ಅದಕ್ಕಿಂತ ಮೇಲೆ ಬಂದ್ಬಿಟ್ರೆ ನನಗೆ ಈಜು ಬರಲ್ಲ, ಭಯ ನನಗೆ, ಆದ್ರಿಂದ ನಾನು ಹೋಗೋದಿಲ್ಲ. ಈಗ ಎರಡನೇವನ್ನ ನೋಡ್ತಾ, ಇಲ್ಲಿ ಏನ ಮಾಡ್ತಾ ಇದೆಯಾ ದಿನಾ ಬತ್ಯ, ನಾನು ಇವತ್ತು ದಾಟ್ತಾನೆ ನಾಳೆ ದಾಟ್ತಾನೆ ಅಂತ ನೋಡ್ತಾ ಇದ್ದೆ, ಬಟ್ ನೀನೇನು ದಾಟ್ತಾ ಇಲ್ಲ, ಏನು ಸಮಾಚಾರ. ಇಲ್ಲ ನಾನು ಈಗ ಈಜು ಕಲಿತಾ ಇದ್ದೀನಿ, ಕಲ್ತ ಮೇಲೆ ಒಂದ್ ದಿವಸ ನಾನು ಆ ಕಡೆ ದಾಟ್ಬಿಡ್ತೀನಿ. ಈ ಧರ್ಮಾತ್ಮ ಎಲ್ಲರನ್ನೂ ನೋಡ್ತವನ್. 3ನೇ ವರ್ಗದವ್ನು ನೋಡ್ದ, ಏನಯ್ಯ ಮಾಡಿಸ್ತಾ ಇದೆಯಾ, ಯಾಕೆ ಕಾಯ್ತಾ ಇದೆಯಾ ಅಂತ. ದೋಣಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಅವನೇನೋ ಮಾಡ್ತಾನೆ. ಏನು ಮಾಡುತ್ತೆ, ದೋಣಿ ರೆಡಿ ಮಾಡುತ್ತೆ. ಯಾಕೆ, ನದಿ ದಾಟಬೇಕು, ಅದಕ್ಕೋಸ್ಕರ ದೋಣಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ನಾವಿಕ ಅಂತೂ ಬರಲಿಲ್ಲ, ಹಂಗಾಗಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಧರ್ಮಾತ್ಮ ಇವರೆಲ್ಲರ ಒಂದು ಕಷ್ಟಗಳನ್ನೆಲ್ಲ ನೋಡಿ ಕೊನೆಗೆ ಏನು ಮಾಡ್ತಾನೆ, ಇವನು ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅಂತ ಮಾಡ್ತಾನೆ. ಈ ತೀರದಿಂದ ಇನ್ನೊಂದು ತೀರಕ್ಕೆ ನದಿಗೆ ಎಲ್ಲರೂ ಓಡಾಡಲಿ ಅನ್ನೋದಕ್ಕೋಸ್ಕರ ಅವನು ಸೇತುವೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಈ ಸೇತುವೆ ಮಾಡೋದಕ್ಕೆ
ಅವನು ಸ್ವಂತ ದುಡ್ಡು ಬೇಕಾದ್ರೆ ಹಾಕ್ಬೋದು. ಜನಗಳ ಬಳಿ ಹೋಗಿ ಅಪ್ಪ ಯಾಕ್ರಯ್ಯ ಹಿಂಗೆಲ್ಲ ಕಷ್ಟ ಮಾಡ್ತೀರಾ, ಎಲ್ಲರೂ ಬರ್ಬೋದು, ದಯವಿಟ್ಟು ಎಲ್ಲರೂ ಒಂದೊಂದಷ್ಟು ದೇಣಿಗೆ ಕೊಡಿ ಅಂತ ಕರಿತಾ ಇರ್ತಾರೆ. ಎಲ್ಲ ದೇಣಿಗೆ ಇಸ್ಕೊಳ್ತಾರೆ, ಕೊಡಪ್ಪ 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 ಅಂತ. ಇದನ್ನ ನೀವು ಈ ಯಾರ್ಯಾರು ಸಮಾಜ ಸೇವಕರಿದ್ದಾರೆ ಇವ್ರಿಗೆಲ್ಲ ನೋಡ್ಬೋದು. ಏನೋ ಒಂದು ದೇವಸ್ಥಾನ ಕಟ್ಟಿರ್ತಾರೆ, ಕೆರೆ ಜೀರ್ಣೋದ್ಧಾರ ಮಾಡಿರ್ತಾರೆ, ಸೊ ಎಲ್ಲ ಒಂದು ಬೇಲಿ ಕಟ್ಟಿರ್ತಾರೆ, ಊರಿನವರೆಲ್ಲ ಓಡಾಡ್ಲಿ ಅಂತ ಅಂದ್ಬಿಟ್ಟು ಆ ತಿಪ್ಪೆಗುಂಡಿಲೆಲ್ಲ ಬಿಸಾಕಿರ್ತಾರೆ. ಅಲ್ಲೋಗಿ ಸಪ್ರೇಟ್ ಆಗಿ ಅವ್ರಿಗೊಂದು ಏನೋ ವ್ಯಾನ್ ಗೀನ್ ಮಾಡ್ಬಿಟ್ಟು ಎಲ್ಲ ಮಾಡ್ಕೊಡ್ತಾರೆ. ಸಾಕಷ್ಟು ಜನ ಈ ಕೆಲವರೆಲ್ಲ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡುಗಳು ಇವೆಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ, ಓದಿಲ್ಲ ಅಂಥವ್ರಿಗೆಲ್ಲ ಕೂತ್ಕೊಂಡು ಇವರು ಫ್ರೀಯಾಗಿ ಮಾಡ್ಕೊಡ್ತಾರೆ. ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ. ದುಡ್ಡು ಕೊಟ್ಟರೆ ಈಸ್ಕೊಳ್ಳಲ್ಲ. ಇಲ್ಲಪ್ಪ ನನಗೆ ಅದೆಲ್ಲ ಬೇಡ, ನಾನು ಉಚಿತವಾಗಿ ನಿಮ್ಗೆ ಇದನ್ನೆಲ್ಲ ಮಾಡ್ಕೊಡ್ತೀನಿ, ದೇವ್ರು ಊಟ ಬಟ್ಟೆ ಸೂರ್ಗೇನು ಕಡಿಮೆ ಮಾಡಿಲ್ಲ, ಬಟ್ ಹಿಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಒಂದು ಮಾಡ್ತಾರೆ. ಇವ್ರು ಏನು ಅಂತಂದ್ರೆ ಇವ್ರು 3 ಜನದ ಕಷ್ಟಗಳನ್ನ ನೋಡಕ್ಕಾಗ್ದೇನೆ ಇವರು ಸೇತುವೆ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಅದು ಸ್ವಂತ ದುಡ್ಡು ಇರ್ಬೋದು, ಸ್ವಂತ ದುಡ್ಡು ಇಲ್ಲ ಅಂತಂದ್ರೆ ಅವ್ರು ಇವ್ರ ಹತ್ರ ಬೇಡಿ, ಭಿಕ್ಷೆ ಬೇಡ ಆದ್ರೂ ಸರಿನೇ. ಸೊ ಭಿಕ್ಷೆ ಅಂತ ಕೆಲವರು ಅಣಕ ಮಾಡ್ತಾರೆ, ಬಟ್ ನಿಜವಾಗ್ಲೂ ಅದೊಂದು ಪುಣ್ಯಕರ್ಮ. ಹನಿ ಹನಿಗೂಡಿದ್ರೆ ಹಳ್ಳ ಅಂತಾರೆ. ಆ ರೀತಿ ಎಲ್ಲರ ಹತ್ರ ಬೇಡ್ಕೊಂಡು ಅದನ್ನ ಮಾಡ್ತಾರೆ. ಈ ರೀತಿ ಬ್ರಿಡ್ಜ್ ಮಾಡೋದ್ರಿಂದ ಏನಾಗುತ್ತೆ, ತಾನು ಹೋಗ್ಬೋದು, ತನ್ನ ಕುಟುಂಬದವರು ಹೋಗ್ಬೋದು, ತನ್ನ ಊರಿನವರು ಹೋಗ್ಬೋದು, ಪ್ರವಾಸಿಗರು ಕೂಡ ಹೋಗ್ಬಹುದು. ನಾಳೆ ದಿವಸ ಇದು ಮಾದರಿಯಾಗಿ ಇನ್ನೊಬ್ಬ ಕೂಡ ಇನ್ನೊಂದು ನದಿಗೆ ಬ್ರಿಡ್ಜ್ ಕೂಡ ಮಾಡಬಹುದು. ಅದಕ್ಕೆ ಇವನನ್ನು ನಾನು ಧರ್ಮಾತ್ಮ ಅಂತ ಕರಿತೀನಿ. ಇದೆಲ್ಲ ನನ್ನ ಅಧ್ಯಯನ. ಸೊ ನಾನು ಎಲ್ಲೋ ನೀವು ಪುಸ್ತಕ ಓದಿದ್ರೆ ಇನ್ನೊಂದು ಮಾಡಿದ್ರೆ ಇವೆಲ್ಲ ಸಿಗೋದಿಲ್ಲ. ನನ್ನ ಅಧ್ಯಯನ ಇವೆಲ್ಲ. ಕುತ್ಕೊಂಡು ಎಲ್ಲವನ್ನ ಆಳವಾಗಿ ಅಧ್ಯಯನ ಮಾಡ್ತೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇಳಿಯೋದಕ್ಕೆ ನೋಡ್ತೀನಿ. ಸಮುದ್ರದಲ್ಲಿ ಎಷ್ಟು ಆಳಕ್ಕೆ ಇಳಿತಾರೆ ಅಷ್ಟು ನಿಮಗೆ ವಜ್ರ ವೈಡೂರ್ಯಗಳು, ಮುತ್ತು ರತ್ನಗಳು, ಅತ್ಯಮೂಲ್ಯವಾದಂತಹ ಜಮ್ ಸ್ಟೋನ್ಗಳು ಸಿಗ್ತವೆ. ಜಮ್ ಸ್ಟೋನ್ ಮಾತ್ರ ಅಲ್ಲ, ಹೀಲಿಂಗ್ ಸ್ಟೋನ್ಗಳು ಸಿಗ್ತವೆ, ವಿಚಿತ್ರವಾಗಿರುವಂಥ ಕಲ್ಲುಗಳು ಸಿಗ್ತವೆ. ಸೊ ಇದು ಆಳಕ್ಕೆ ಇಳಿದವನಿಗೆ ಮಾತ್ರ ನೋಡ್ಬೋದು ಹೊರತು ಎಲ್ಲರಿಗೂ ಆಗೋದಿಲ್ಲ. ಹಂಗಾಗಿ ನಾನು ಈ ಆಳದಲ್ಲಿ ಅಧ್ಯಯನ ಮಾಡೋದಕ್ಕೆ ನಂಗೆ ಬಹಳ ಬಹಳ ಇಷ್ಟ. ಆದ್ದರಿಂದ ಇನ್ಡೆಪ್ತಲ್ಲಿ ನಾಲೆಡ್ಜನ್ನು ಅಥವಾ ಸ್ಟಡಿ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಹಂಗಾಗಿರೋದು ಇಂಥವ್ರನ್ನೆಲ್ಲ ಧರ್ಮಾತ್ಮ ಅಂತ. ಇವ್ರು ನಿಮ್ಮ ಊರುಗಳಲ್ಲೆಲ್ಲ ನೋಡ್ಬೋದು. ನಮ್ಮೂರಲ್ಲಿ ಯಾರೋ ಪುಣ್ಯಾತ್ಮ ಆ ಬೋಟು ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು, ಸುಮ್ಮನೆ ಕಸ ತಗೊಂಬಂದು ಹಾಕ್ತಾಯಿದ್ರು. ದೇವಸ್ಥಾನ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗೋದು, ಹಂಗೆ ಮಾಡಿಬಿಟ್ಟಿದ್ರು. ಇವತ್ತೆಲ್ಲ ಕ್ಲೀನ್ ಮಾಡಿ ಕಟ್ಟೆ ಕಟ್ಟಿ ಅದ್ರ ಮಧ್ಯದಲ್ಲಿ ಒಂದು ಫೌಂಟೇನ್ ಥರ ಮಾಡಿ ಇವತ್ತು ಅದೇನದು ಲೇಸರ್ ಶೋ ನಡೆಯುತ್ತೆ. ಚಿಕ್ಕದ ಹಳ್ಳಿ, ಮಂಡ್ಯ ಹತ್ರ ಒಂದು ಚಿಕ್ಕ ಹಳ್ಳಿಲಿ ಬೋಟ್ಗಳನ್ನೆಲ್ಲ ಮಾಡಿದ್ರು. ಅದಕ್ಕೆ ಅಂಬರೀಷ್ ಒಂದಷ್ಟು ಸಹಾಯ ಮಾಡಿ ಅಂತ ಹೇಳಿದಕ್ಕೆ ಆಯಪ್ಪ ಕೂಡ ಒಂದು 4-5 ಬೋಟ್ಗಳನ್ನು ಕೊಡ್ಸಾನೆ. ಸುಮ್ಮನೆ ಒಂದು ಟ್ರಿಪ್ಗೆ ಒಂದು 50 ರೂಪಾಯಿ 100 ರೂಪಾಯಿ ಬಂದವ್ರ ಕಲೆಕ್ಷನ್, ಅದು ಮೇಂಟೆನೆನ್ಸ್ಗೆ. ಕಸ ಇದ್ದಂಥ ಒಂದು ಕೆರೆ, ಒಂದು ದೇವಸ್ಥಾನ ಇವತ್ತು ಅತ್ಯದ್ಭುತವಾದ ಪ್ರವಾಸಿ ತಾಣ ಆಗ್ಬಿಟ್ಟಿದೆ. ಸೊ ಇದೆಲ್ಲ ಯಾರು ಮಾಡಿದ್ರು ಅಂದರೆ ಅದಕ್ಕೊಂದು ದೇವಸ್ಥಾನಕ್ಕೆ ಯಾರು ಟ್ರಸ್ಟ್ ಇರಲಿಲ್ಲ. ಯಾರೋ ಪೂಜಾರಿ ಬರೋನು, ಮಾಡೋನು, ಹೋಗೋನು. ಗೌರ್ಮೆಂಟ್ ಅವಾಗ ಸುಮ್ಮನೆ ಒಂದು 10,000 20,000 ಕೊಡೋದು. ಇದು ಒಂದು ಟ್ರಸ್ಟ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಸ್ವಲ್ಪ ದುಡ್ಡು ಹಾಕಿ ಊರಿನವ್ರಿಗೆಲ್ಲ ಹೋಗಿ ಕಲೆಕ್ಷನ್ ಮಾಡಿಕೊಂಡು ಇವತ್ತೊಂದು ಅದ್ಭುತವಾದ ಪ್ರವಾಸಿ ತಾಣ ಆಗಿದೆ. ಇದು 1-2 ಕಥೆಗಳಲ್ಲ. ನಾನು ನಿಮಗೆ ಸಾಕಷ್ಟು ಎಲ್ಲ ರಾಜ್ಯಗಳಲ್ಲೂ ನೋಡ್ಕೊಳ್ಳಿ, ಯಾರೋ ಒಬ್ಬರು ಈ ಥರ ಧರ್ಮಾತ್ಮರು ಇದ್ದೇ ಇರ್ತಾರೆ. ಊರಿಗೊಬ್ಬ ಧರ್ಮಾತ್ಮ, ನಾಡಿಗೊಬ್ಬ, ಒಬ್ಬ ಅಲ್ಲ ಹಲವಾರು ಧರ್ಮಾತ್ಮಗಳಿರ್ತಾರೆ. ಇವರೆಲ್ಲರೂ ಕೂಡ ಹಂಗೆ. ಇವತ್ತೇನೇನು ಮಠಗಳು ಕಟ್ಟಿದೆ, ಸಿದ್ಧಗಂಗಾ ಮಠ, ಶಿವಕುಮಾರ ಸ್ವಾಮೀಜಿಗಳು, ಅವ್ರು ಎಲ್ಲಿಂದ ಕಟ್ತಾರೆ? ಅಷ್ಟೊಂದು ದೊಡ್ಡದು, ಕಿಲೋಮೀಟರ್ ಗಟ್ಟಲೆ ಇದೆ ಅದು ಸಿದ್ಧಗಂಗಾ ಮಠ. ಸಾವಿರಾರು ಜನ, ಲಕ್ಷಾಂತರ ಜನ ಸ್ಟೂಡೆಂಟ್ಗಳು ಓದ್ಬಿಟ್ಟು ಹೋದ್ರು, ಈಗಲೂ ಓದ್ತಾವ್ರೆ, ಇನ್ನೂ ಓದ್ತಾರೆ, ಇನ್ನೂ ಒಂದು ಲಕ್ಷಾಂತರ ಜನ ಓದ್ತಾರೆ. ಬಟ್ ಎಲ್ಲಿತ್ತು ಅವ್ರಿಗೆ ದುಡ್ಡು? ಖಂಡಿತವಾಗ್ಲಿಲ್ಲ. ಸೊ ಎಲ್ಲ ದೇಣಿಗೆಯಿಂದ ಬಂದಂಥದ್ದು. ಹಂಗಾಗಿ ಮಾಡ್ಕೊಂಡು ಹೋದ್ರು. ಅದು ಒಂದು ಮಠ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ ಥರ ನಿಮಗೆ BJS ಇವತ್ತು ಬಾಲಗಂಗಾಧರನಾಥ ಅವ್ರು ಮಾಡಿರುವಂಥದ್ದು ನೋಡಿ, ಯಾವುದೇ ಮಠಗಳನ್ನು ನೋಡಿ, ಯಾವುದೇ ದೇವಸ್ಥಾನಗಳನ್ನು ನೋಡಿ, ಒಂದು ಟ್ರಸ್ಟ್ ಮಾಡ್ಕೊಂಡು ಅದನ್ನು ಅಭಿವೃದ್ಧಿಗೊಳಿಸ್ತಾರೆ, ಸಮೃದ್ಧಿಗೊಳಿಸ್ತಾರೆ. ಅಂದರೆ ಆ ಸಾಮ್ರಾಜ್ಯನ ಬೆಳೆಸ್ತಾ ಇರ್ತಾರೆ. ಅದೆಲ್ಲ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅದು ಧಾರ್ಮಿಕತೆಯನ್ನು ರೂಪಾಂತರಣಗೊಳ್ಳುತ್ತೆ. ಲೌಕಿಕವಾಗಿ ನೋಡೋದಾದರೆ ನಮ್ಗೆ ಅಭಿವೃದ್ಧಿ ಸಮೃದ್ಧಿ ಸಿಗುತ್ತೆ. ಒಂದು ನಾಡು ಇವಾಗ ಯಾವುದೋ ಒಂದು ಸಂಘಟನೆ ಮಾಡ್ಕೊಂಡು ಕಾಲೇಜ್ ಹುಡುಗರೆಲ್ಲ ವಾಲಂಟ್ರಿಯಾಗಿ ಹೋಗಿ ಕೆರೆಗಳನ್ನು ಕ್ಲೀನ್ ಮಾಡ್ತಾರೆ, ಬಾವಿಗಳನ್ನು ಕ್ಲೀನ್ ಮಾಡ್ತಾರೆ, ರೋಡಲ್ಲಿರೋ ಕಸ ಎಲ್ಲ ತೆಗಿತಾರೆ, ತಿಪ್ಪೆಗುಂಡಿ ಇಲ್ಲದೆ ಇರೋ ಥರ ನೋಡ್ಕೊಳ್ತಾರೆ. ಎಲ್ಲ ಕೈ ಗ್ಲೌಸು, ಮಾಸ್ಕ್ ಹಾಕೊಂಡು ಕಾಲೇಜ್ ಹುಡುಗರು, ಅವ್ರು ಯಾರು BBMP ಅವರ ವರ್ಕರ್ ಅಲ್ಲ, ಯಾರು ಚಕ್ರವರ್ತಿ ಸೂಲಿಬೆಲೆ ಅವರ ಟೀಮೆಲ್ಲ ಇಂಥ ಕೆಲಸಗಳನ್ನು ಮಾಡ್ತಾರೆ. ಇವರೆಲ್ಲರೂ ಕೂಡ ಧರ್ಮಾತ್ಮರೇ. ಸೊ ಹಂಗಾಗಿರೋದ್ರಿಂದ ಇವ್ರೇನು ಮಾಡ್ತಾರೆ, ಸೇತುವೆ ನಿರ್ಮಾಣ ಮಾಡಿ ತನಗೆ, ತನ್ನ ಕುಟುಂಬಕ್ಕೆ, ಊರಿಗೆ ಪ್ರವಾಸಿ
ಪ್ರವಾಸಿಗರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾರೆ. ಇವ್ರ ಮೈಂಡ್ ಸೆಟ್ ಹೀಗಿರುತ್ತೆ. ಅವರ ಜೀವಿತಾವಧಿಯವರೆಗೂ ಕಂಪ್ಲೀಟ್ ಜಗತ್ತಿಗೆ ಏನೋ ಒಂದು ಕೊಡುಗೆಯನ್ನು ಕೊಡಬೇಕು, ಆದ್ರಿಂದ ಈ ರೀತಿ ಮಾಡ್ಕೊಂಡಿರ್ತಾರೆ. ಇನ್ನು 5ನೇ ವ್ಯಕ್ತಿ ಸರಳ ವ್ಯಕ್ತಿ. ಸರಳ ವ್ಯಕ್ತಿ, ಸರಳ ಅಂದ್ರೆ ಏನರ್ಥ ಅಂದ್ರೆ, ಸರಳ ಅಂದ್ರೆ ಮೊದಲ ಅರ್ಥ ನೋ ಪ್ಲಸ್ ನೋ ಮೈನಸ್. ಹೇಗೆ ನಮಗೆ ನಿಸರ್ಗ ಒಂದು ಹುಟ್ಟು ಬದುಕು ಸಾವು ಅಂತ ಕೊಟ್ಬಿಟ್ಟಿದೆ, ಅದನ್ನ ಮನುಷ್ಯನಾಗಿ ಹುಟ್ಟಿದ ಮೇಲೆ ಊಟ ಬಟ್ಟೆ ಸೂರು ಬೇಕೇ ಬೇಕು, ಇಷ್ಟಕ್ಕೆ ಮಾತ್ರ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರೇನು ಮಾಡೋದಿಲ್ಲ. ಅವ್ರಿಗೆ ಅದು ಅವಶ್ಯಕತೆನೂ ಇಲ್ಲ. ಊಟಕ್ಕೆ ಬಟ್ಟೆಗೆ ಸೂರಿಗೆ ಅದು ಸರಳವಾಗಿ ಬದುಕುವಂತ ರೀತಿ ನೀತಿ. ಅವ್ರಿಗೆ ಪ್ಲಸ್ ಬೇಕಂದ್ರೆ ಇಲ್ಲ ಬೇಡಪ್ಪ ಸಾಕಿಷ್ಟು ಸಾಕು, ಮೈನಸ್ ಬೇಕಂದ್ರೆ ಮೈನಸ್ ಬೇಡಪ್ಪ ಸಾಕು, ನಮ್ಗೆ ಇಷ್ಟು ಸಾಕು ಅಂತ. ಸೊ ಇದ್ದಿದ್ರಲ್ಲಿ ಏನದು, ಇಂಥವ್ರಿಗೆ ಏನಂತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳ್ತಾರೆ. ಅಂದ್ರೆ ನಿನ್ನ ಯೋಗ್ಯತೆ ಅರ್ಹತೆಗೆ ತಕ್ಕಂತ ಬದುಕನ್ನ ನೀನು ನಡೆಸಿದ್ರೆ ಅದ್ಭುತವಾಗಿ ಬದುಕ್ಬೋದು. ಅದಕ್ಕೆ ಸರಳ ಜೀವನ ಅಂತ ಕರೀತಾರೆ. ಅದಕ್ಕೆ ಈತನಿಗೆ ಸರಳ ಜೀವನ, ಸರಳ ವ್ಯಕ್ತಿ, ಸಿಂಪಲ್ ಆಗಿರ್ತಾನೆ. ಇವಂದು ಮೈಂಡ್ ಸೆಟ್ ಹೇಗಿರುತ್ತೆ ಅಂತಂದ್ರೆ, ಅವನು ನದಿನ ದಾಟೋದಕ್ಕೆ ಹೋಗೋದೇ ಇಲ್ಲ. ಅವ್ನು ಪ್ರಶ್ನೆ ಮಾಡ್ತಾನೆ, ಜಾಸ್ತಿ ಏನಾದ್ರೂ ಅವನನ್ನು ಕೆದಕಕ್ಕೆ ಹೋದ್ರೆ, ಈ ನಿಮ್ಗೇನು ತಲೆ ಕೆಟ್ಟೈತನ್ರಿ, ನದಿ ಯಾಕೆ ದಾಟಬೇಕು? ನದಿ ದಾಟಿದ್ರು ಆ ಕಡೆನೂ ಭೂಮಿನೇ, ಈ ಕಡೆನೂ ಭೂಮಿನೇ, ಅಲ್ಲೂ ಗಿಡ ಮರಗಳಿದಾವೆ, ಇಲ್ಲೂ ಗಿಡ ಮರಗಳಿದಾವೆ. ನೀವೆಲ್ಲ ತಲೆ ಕೆಟ್ಟೈತಾ? ನಿಮ್ಗೆ ತಿಕ್ಲಿಡ್ದೈತಾ? ಯಾಕೆ ಅಲ್ಲಿಗೆ ಹೋಗ್ತೀರಾ? ನೀವು ಹೋಗ್ಬೇಡಿ, ಇಲ್ಲೇ ಇರಿ. ಅವ್ನು ಯಾರ ತಂಟೆಗೆ ಹೋಗೋದಿಲ್ಲ. ಬಟ್ ಕೆಲವ್ರು ಬಂದು ಕೆಣಕ್ತಾ ಇರ್ತಾರೆ, ಹಣ 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 ಅಂತ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ನಿಮ್ಗೇನು ತಲೆ ಕೆಟ್ಟೈತಿ, ಇಲ್ಲೇ ಬದುಕಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಅಲ್ಲಿ ಬದುಕೋದನ್ನ ಹೇಳ್ಕೊಡ್ತಾರೆ. ಇದು ಕೆಲವರೆಲ್ಲ ಮೈಂಡ್ ಸೆಟ್. ಅಪ್ಪ ಅಮ್ಮ ನಾನು ಕಾರ್ ತೆಗೆದು, ನಿನಗೇನು ಬುದ್ಧಿ ಐತಾನೆ, ಕಾರ್ ಏನಕ್ಕೆ ಬೇಕು ನಿನಗೆ? 10-12 ಲಕ್ಷ ರೂಪಾಯಿ, ಅದೇ ತಗೊಂಡೋಗಿ ಒಂದು ಸೈಟ್ ಮೇಲೆ ಹಾಕು, ಊರ್ ಕಡೆ ಹೋಗು, ಒಂದು ಎಕರೆ ಜಮೀನ್ ತಗೋ. ನಿನ್ಗೇನು ತಲೆ ಕೆಟ್ಟೈತಾ? ನಿನಗೆ ಬುದ್ಧಿ ಇಲ್ವಾ? ಕಾರ್ ಯಾಕೆ ತಗತ್ಯಾ? ಗೌರ್ಮೆಂಟ್ನವ್ರು ಬಸ್ ಮಾಡ್ತಾರೆ, 50-60 ಲಕ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಸ್ ಮಾಡೋರೆ, 10 ರೂಪಾಯಿ ಕೊಟ್ರೆ ತಗೊಂಡೋಗಿ ಬಿಡ್ತಾನಪ್ಪ. ಇಲ್ಲ ನೀನ್ ಕಾರಲ್ಲೇ ಓಡಾಡ್ಬೇಕು ಅಂದ್ರೆ ಊಬರ್ ಬುಕ್ ಮಾಡ್ಕೊ, ಒಂದು 300-400 ರೂಪಾಯಿ ದಿನ ಎಲ್ಲ ಓಡಾಡು, ಒಂದು 2,000 ರೂಪಾಯಿ ಆಗ್ತದೆ. ಅದಕ್ಕೆ 12 ಲಕ್ಷ ಖರ್ಚು ಮಾಡ್ತಾರೆ. ತಲೆ ಇಲ್ಲ ನಿನಗೆ? ಹಂಗೆ ಹಿಂಗೆ ಅಂತೇಳಿ ಅವ್ರ ಮೈಂಡ್ ಸೆಟ್ ಹಿಂಗೆ. ಸರಳ ವ್ಯಕ್ತಿ, ಅದ್ರ ಮೇಲೆ ಹೋಗೋದಿಲ್ಲ. ಯಾರಾದ್ರೂ ಪಕ್ಕದ ಮನೆಯವ್ರು ಹೋದ್ರೂ ಪರವಾಗಿಲ್ಲ, ನಿಮ್ಗೆ ಏನ್ರಿ ಈಗಿನ ಕಾಲದಲ್ಲಿ ಎಲ್ಲ ಹೋಮ್ ಸ್ಕೂಲ್ ಅವು ಇವು ಅಂತ ಮಾಡ್ತಾವ್ರೆ, ಪ್ರೀ ಸ್ಕೂಲ್ ಮಾಡ್ತಾವ್ರೆ, ನಿಮಗೇನು ದುಡ್ಡು ಹೆಚ್ಚಾಗೈತೇನು? ಸಾಲ ಸೋಲ ಮಾಡಿ ಯಾಕೆ ಮಗನಿಗೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಕಾಲೇಜಿಗೆ ಸೇರಿಸ್ತೀರಾ? ಸುಮ್ಮನೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ, ಗೌರ್ಮೆಂಟ್ ಕಾಲೇಜ್ಗೆ ಹಾಕಿ ಓದ್ತಾನೆ, ಪರವಾಗಿಲ್ಲ. ಎಲ್ಲಿದ್ರು ಮಕ್ಕಳು ಓದ್ತಾರಪ್ಪ. ಇಲ್ಲೇ ಹಾಕಬೇಕು ಅಲ್ಲೇ ಹಾಕಬೇಕು ಅಂತ ಏನಾದ್ರು ಇದೆಯಾ? ಅವೆಲ್ಲ ಏನಿಲ್ಲ, ಎಲ್ಲಿ ಹಾಕಿದ್ರು ಓದ್ತಾರೆ, ಬುದ್ಧಿ ಚೆನ್ನಾಗಿದ್ರೆ ಸಾಕು. ಅದಕ್ಕೆ ಗೌರ್ಮೆಂಟ್ ಕಾಲೇಜ್ಗೆ ಹಾಕಿ. ಅವ್ರ ಮಗನ್ನು ಗೌರ್ಮೆಂಟ್ ಕಾಲೇಜ್ಗೆ, ಪಕ್ಕದಲ್ಲಿ ಇರೋನು ಅವ್ನು ಹಂಗೆ ಹೇಳ್ತಾನೆ. ಯಾರೇ ಇರಲಿ, ಅವನು ಇವನು ಅಂತಲ್ಲ, ಯಾರೇ ಕೇಳಿದ್ರು ಇವನ್ ಮೈಂಡ್ ಸೆಟ್ ಸರಳವಾಗಿರೋದಕ್ಕೆ ಇವನು ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ನನ್ನ ಫ್ರೆಂಡು, ನಮ್ಗೆ ಒಂದಷ್ಟು ಜನ ಹುಡುಗರಿದ್ದಾರೆ, ನನಗಿಂತ ಒಂದು 5-6 ವರ್ಷ ಚಿಕ್ಕವನು. ಅಣ್ಣ ನಾನು ಗಾಡಿ ತಗೊಳ್ಬೇಕು ಅಂತ ಬಂದು ನನ್ನನ್ನು ಕೇಳ್ದ. ಯಾವ ಗಾಡಿನೋ ಅಂತ ಅಂದೆ. ಅವನು ಈಗ ಜಸ್ಟ್ ಕಾಲೇಜ್ ಮುಗಿಸಿ ಏನೋ ಒಂದು ಸಣ್ಣ ಪುಟ್ಟ ಫ್ರೀಲ್ಯಾನ್ಸರ್ ಕೆಲಸ ಮಾಡ್ತಾನೆ, ಆರ್ಟಿಸ್ಟು. ಗಾಡಿ ತಗೋಬೇಕು. ಯಾವ ಗಾಡಿ? ಯಾವುದೋ ಒಂದು ಓಡ್ಸಕ್ಕೆ. ವೆರಿ ಗುಡ್, ತಗೊಳ. ಅಯ್ಯೋ ಅದೇ ಲೋನಿಗೆ ತಗೊಳ್ಳ ಅಥವಾ ಕ್ಯಾಶ್ ಕೊಟ್ಟು ತಗೊಳ್ಳ? ಕ್ಯಾಶ್ ಐತೇನು? ಕ್ಯಾಶ್ ಇಲ್ಲ, ಬಟ್ ಅವ್ರ ಹತ್ರ ಸ್ವಲ್ಪ ಈಸ್ಕೊಂಡು ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಆ ಕೆಪಾಸಿಟಿ ಇದೆಯಾ? ಎಷ್ಟು ತಿಂಗಳಲ್ಲಿ ಕೊಡ್ತೀಯ? 6 ತಿಂಗಳಲ್ಲ, 1 ವರ್ಷದಲ್ಲ? ಇಲ್ಲ, ಒಂದು 4-5 ತಿಂಗಳಲ್ಲಿ ಕೊಟ್ಬಿಡ್ತೀನಿ. ವೆರಿ ಗುಡ್, ತಗೋ. ನಿನ್ಗೇನಾದ್ರೂ ಸಹಾಯ ಬೇಕಂದ್ರೆ ನಾನು ಕೂಡ ಮಾಡ್ತೀನಿ, ಧೈರ್ಯವಾಗಿ ತಗೋ ಅಂತ. ಈಗ ನಾನು ಅವನಿಗೆ ಹಿಂಗೆ ಹೇಳಿ ಕಳಿಸ್ದೆ. ನಾನಿರೋದು ಅವನ ಮನೆಯಿಂದ 3 ಕಿಲೋಮೀಟರ್ ದೂರ. ಮನೆ ಪಕ್ಕದಲ್ಲೇ ನನ್ನ ಫ್ರೆಂಡ್ ಇನ್ನೊಬ್ಬ ಅವನೇ. ಅವ್ನು ನೋಡ್ಬಿಟ್ಟು ಕೇಳ್ದ, ಮುರಳಿ ಅಣ್ಣ ಈ ಥರ ಗಾಡಿ ತಗೊಬೇಕಲ್ಲ, ನಿನ್ಗೇನು ತಲೆ ಐತೇನೋ? ಎಷ್ಟು ಗೊತ್ತೇನೋ ಪೆಟ್ರೋಲ್ ರೇಟು? ಯಾವ ಗಾಡಿ ತಗೋಬೇಕು? 30-40 ಮೈಲೇಜ್ ಕೊಡ್ತದೆ. ಏನು ಮೇಂಟೈನ್ ಮಾಡೋದೇನು ಸುಮ್ಮನೆ ಅನ್ಕೊಂಬಿಟ್ಟಿದ್ಯಾ? ನಾನು ಗಾಡಿ ತಗೊಂಡವ್ನು ಮಾರ್ಬಿಟ್ಟು ಸೈಕಲಲ್ಲಿ ಓಡಾಡ್ತಾ ಇದ್ದೀನಿ. ಯಾವನ್ ನಿನಗೆ ತಲೆ ಕೆಡಿಸ್ಬಿಟ್ಟವನೇ? ಹಂಗೆಲ್ಲ ಮಾಡಬೇಡಪ್ಪ. ಮೊದಲು ಕೆಲ್ಸಕ್ಕೆ ಹೋಗು, ಚೆನ್ನಾಗಿ ದುಡ್ಡು ಮಾಡು, ಆಮೇಲೆ ಬೇಕಾದ್ರೆ ಗಾಡಿ ತಗೊಳ್ಳುವಂತೆ. ಇವಾಗೆಲ್ಲ ತಗೊಂಬೇಡ ಗಾಡಿನ, ಭಾಳ ರಿಸ್ಕು, ತುಂಬ ಕಷ್ಟ ಜೀವನ ಬದುಕೋದು. ಅವನಿಗೆ ತಲೆ ಕೆಟ್ಟೋಗ್ಬಿಡ್ತು ಇವಾಗ. ತಿರ್ಗಾ ಬಂದು ನನ್ನದು, ಯಾವನ ಹೇಳ್ದ ನಿನಗೆ? ಹೋಗ, ಮುಚ್ಕೊಂಡು ಹೋಗ. ನೋ ಪೇನ್ ನೋ ಗೇನ್, ಹೈ ರಿಸ್ಕ್ ಹೈ ಪ್ರಾಫಿಟ್. ಚೆನ್ನಾಗಿ ತಿಳ್ಕೊಂಬಿಡು. ಅವ್ನಿಗೆ ಎದ್ರಕಂಡು ನೀನು ಏನಾದರೂ ಬೆಳಿಲಿಲ್ಲ ಅಂದರೆ ನೀನು ಮುರಳಿ ಥರನೇ ಇರ್ತೀಯ. ನೀನು ಬೆಳಿಬೇಕಾ? ಇಲ್ಲ, ಬೆಳಿಬೇಕಣ್ಣ, ಏನು ಹಿಂಗನ್ಬಿಟ್ರಿ? ಬೆಳಿಬೇಕು ಅಂದ್ರೆ ಹೋಗು. ಈಗ ಅವನು ಏನು ಹೇಳ್ತಾವನೆ, ಕಷ್ಟ ಜೀವನ ಅಂತ. ಖಂಡಿತವಾಗ್ಲು ಅವನಿದ್ದಂಗಿದ್ರೆ ಕಷ್ಟ. ಗಾಡಿ ತಗೋ, ಗಾಡಿ ತಗೊಂಡು ಸುಮ್ಮನಿರ್ಬೇಡ. ಅದ್ರಲ್ಲಿ ಹಾಲು ಹಾಕು, ಪೇಪರ್ ಹಾಕು. ನೀನು ಎಲ್ಲೆಲ್ಲಿ ಹೋಗ್ಬೇಕು ಬಸ್ ಹಿಡಿದ್ಬಿಟ್ಟು ಇವೆಂಟ್ ಮಾಡ್ತಾನೆ.
ಬರ್ತಡೇ ಪಾರ್ಟಿಗಳಿಗೆ ಅಲ್ಲಿ ಇಲ್ಲಿ ಬಸ್ ಎರಡೆರಡು ಬಸ್ಸು 3 ಬಸ್ ಹತ್ಕೊಂಡು ನೀನು ಟೈಮ್ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ಕರೆಕ್ಟಾಗಿ 1 ಗಂಟೆ ಬಿಟ್ಟರೆ ದಿನಕ್ಕೆ 3 ಇವೆಂಟ್ ಮಾಡ್ಬೋದು. ಒಂದೊಂದು ಇವೆಂಟಲ್ಲಿ 1,500 ಕೊಡ್ತಾರೆ, 4,500 ರೂಪಾಯಿ. ಕಷ್ಟಪಟ್ಬಿಟ್ಟು ಒಂದು 3-4 ತಿಂಗಳಿಗೆ ಗಾಡಿ ಎಲ್ಲ ಮುಗ್ದೋಗ್ಬಿಡ್ತದೆ. ಕಷ್ಟಪಡು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಈಜು ಹೊಡೆಯೋದು ಗೊತ್ತು, ಸೇತುವೆ ಕಟ್ಟೋದು ಗೊತ್ತು. ಸೊ ನನಗೆ ಧರ್ಮಾತ್ಮನ ಥರ ದೋಣಿಲಿ ಹೋಗೋದು ಗೊತ್ತು. ಅವ್ರವ್ರ ಕೆಪಾಸಿಟಿಗೆ ತಕ್ಕಂಗೆ ಅವ್ನಿಗೆ ಹೇಳ್ಕೊಟ್ಟೆ. ತಗೊಂಡ ನಾ ಏನೋ ಧೈರ್ಯ ಮಾಡಿ ನನ್ನ ಕಡೆ ಅವನು ಗಾಡಿ ತಗೊಂಡ. ಮೊದಲು ಒಂದು ಯಾವುದೋ ಒಂದು ಸಣ್ಣ ಬೈಕ್ ತಗೊಂಡ. ಇವಾಗ ಅವನ ಹತ್ರ ಅವೆಂಜರ್ ಇದೆ. ಈಗ ಅದನ್ನು ಮಾರ್ಬಿಟ್ಟು ಕಾರು ತಗೊಂಡ ಅವನು. ಸೊ ಹಂತ ಹಂತವಾಗಿ ಬೆಳಿಬೇಕು. ಈಗ ಇಷ್ಟೆಲ್ಲ ಮಾಡಿದ್ರು ಮುರಳಿ ಎಲ್ಲ ಅವನಂದ್ರೆ ಇವತ್ತು ಸೈಕಲಲ್ಲೇ ಓಡಾಡ್ತಾವ. ರೀಸನ್ ಏನಂದ್ರೆ ಸರಳ ವ್ಯಕ್ತಿ. ಅವನ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟೈತೆ, ನಾನು ನದಿ ದಾಟಿ ಆ ಕಡೆ ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ನಾನು ಯಾಕೆ ಹೋಗ್ಬೇಕು, ನಾನು ಹೋಗೋದಿಲ್ಲ, ಬೇರೆಯವ್ರಿಗೂ ಹೋಗೋದಕ್ಕೆ ಬಿಡೋದಿಲ್ಲ. ಕೆಲವ್ರು ಹಠ ಹಿಡ್ದು ಕುಂತಿರ್ತಾರೆ. ಮತ್ತೆ ಕೆಲವ್ರು ನೀನು ಬೇಕಾದ್ರೆ ಹೋಗಪ್ಪ, ನನ್ನನ್ನು ಮಾತ್ರ ಕರಿಬೇಡ, ಏನಾದರೂ ಕರೆದು ನೋಡು ನಿನ್ನನ್ನು ಕೊರದಾಕ್ತೀನಿ. ಹಂಗಾಗಿ ಇವ್ರು ಏನು ಮಾಡ್ತಾರೆ, ಕೆಲವ್ರು ಬಿಡಲ್ಲ, ಕೆಲವರು ಬಿಟ್ಬಿಡ್ತಾರೆ. ಬಟ್ ನೀನೇನಾದರೂ ಹೋಗಿ ಅವ್ರಿಗೆ ಹಿಂಗೆ ಬೆಂಟ್ತಾ ಇದ್ರೆ, ಮೀಟ್ತಾ ಇದ್ರೆ ಅವರು ನಿನಗೆ ಹೋಗೋದಕ್ಕೆ ಬಿಡೋದಿಲ್ಲ. ಚೆನ್ನಾಗಿ ಬೈತಾರೆ, ಅವರು ನಿನ್ನನ್ನು ತಡೆಗಟ್ತಾರೆ. ಹಿಂಗೆಲ್ಲ ಈ 5 ರೀತಿ ಜೀವನದಲ್ಲಿ ಬದುಕುವಂತಹ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ನಾಡಲ್ಲಿ, ದೇಶದಲ್ಲಿ, ಊರಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಬೋದು. ಸೊ ಬುದ್ಧಿವಂತ ಆ ಸಮಯ ಬರೋವರೆಗೂ ಕಾಯ್ತಾನೆ. ಸಮಯ ಬಂದ ನಂತರ ಅವನ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ತಾನೆ. ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಇವನು ಲೋ ರಿಸ್ಕಲ್ಲಿ ಜೀವನವನ್ನು ನಡೆಸೋದಕ್ಕೆ ನೋಡ್ತಾನೆ. ಬಟ್ ಇವನಿಗೆ ಆಸೆ ಇರ್ತದೆ, ನಾನು ನದಿ ದಾಟಲೇಬೇಕು ಅಂತ. ಅಂದರೆ ನಾನು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು, ನಾನು ಅಂದ್ಕೊಂಡಿದ್ದನ್ನು ಪೂರೈಸಲೇಬೇಕು. ಅದು 1 ವರ್ಷ ಆಗುತ್ತಾ, 3 ವರ್ಷ ಆಗುತ್ತಾ, 5 ವರ್ಷ ಆಗುತ್ತಾ, 10 ವರ್ಷ ಆಗುತ್ತಾ, 20-30 ವರ್ಷ ಆಗುತ್ತಾ, ನೋ ಪ್ರಾಬ್ಲಮ್. ಇವನು ಧಾರಾಳವಾಗಿ ಕಾಯ್ತಾನೆ. ಅದಕ್ಕೆ ಇವನಿಗೆ ಸಹನಾವಂತ ಅಂತಲೂ ಕೂಡ ಇವನನ್ನು ಕರಿಬೋದು. ಎರಡನೇವನು ಸಾಧಕ. ಇವನು ಈಜು ಕಲಿತಾನೆ. ಸೊ ಅವನೇ ದುಡ್ಡು ಕೊಟ್ಬಿಟ್ಟಾದ್ರೂ ಕಲಿತಾನೆ, ಇಲ್ಲ ಅವ್ರಿವ್ರ ಹತ್ರ ಭಿಕ್ಷೆ ಬೇಡ ಆದರೂ ಸರಿನೇ ಅವನು ಕರ್ಕೊಂಬಂದು ಅವನನ್ನು ಕಲಿತಾನೆ. ಅದಾದಮೇಲೆ ಇವನು ಯಾರೂ ಕಲಿಸ್ಕೊಡ್ಲಿಲ್ಲ ಅಂತಂದರೆ ತನಗೆ ತಾನೇ ಏನಾದರೂ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡೇ ಕಲಿತಾನೆ. ಅಂದರೆ ಇವನು ಏನಾದರೂ ಫಿಕ್ಸ್ ಮಾಡಿಬಿಟ್ರೆ ಇಂಥದ್ದನ್ನು ಕಲಿಬೇಕು ಅಂದರೆ ಕಲಿತೇ ಕಲಿತಾನೆ. ಇಂಥದ್ದನ್ನು ತಗೊಳ್ಬೇಕು ಅಂದರೆ ತಗೊಂಡೇ ತಗೋತಾನೆ. ಇಂಥದ್ದನ್ನು ಮಾಡಬೇಕು ಅಂದರೆ ಮಾಡೇ ಮಾಡ್ತಾನೆ. ಇವನು ವರ್ಷಾನುಗಟ್ಲೆ ಕಾಯ್ತಾನಲ್ಲ, ಇವನು ಸಾಧಕ ವರ್ಷಾನುಗಟ್ಲೆ ಎಲ್ಲ ಕಾಯೋದಿಲ್ಲ. ಅವನಿಗೊಂದು ಲಿಮಿಟ್ ಇರುತ್ತೆ. ಈಗ ಮೊದಲನೇವನು 100 ವರ್ಷದಿಂದ 30 ವರ್ಷ ಬೇಕಾದ್ರೂ ಕಾಯ್ತಾನೆ. ಇಂಥವ್ರು 10 ವರ್ಷಕ್ಕೆ ರೀಚ್ ಆಗ್ತಾರೆ ಅವ್ರ ಗೋಲನ್ನು. ಬಟ್ ಸಾಧಕರು ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷದಲ್ಲಿ ಅವ್ರು ರೀಚ್ ಆಗ್ಬಿಡ್ತಾರೆ. ಇನ್ನು 3ನೇದು ಕರ್ಮಯೋಗಿ ಅಂತ ಹೇಳಿದೆ. ಈ ಕರ್ಮಯೋಗಿಗಳು ಹೇಳದ್ನಲ್ಲ ಆಗಲೇ, ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಇಮಿಡಿಯೇಟ್. ಇದಕ್ಕೆ ದುಡ್ಡು ಕೊಟ್ಬಿಟ್ಟು ಹೋಗೋಂಥದ್ದು ಏನಿದೆ, ಇವ್ರಿಗೆ ಇಮಿಡಿಯೇಟ್ ಅಷ್ಟೊಂದು ವರ್ಷ ಎಲ್ಲ ಕಾಯೋಂಥದ್ದು ಅವಶ್ಯಕತೆ ಇಲ್ಲ. ಇವ್ರು ಇವಾಗೆಲ್ಲ ಮದುವೆಗೆ ಹೋಗ್ಬೇಕು. ಇವನೇ ಕಾರು ಕಲ್ತಿದ್ರೆ ಒಂದು 2 ಲೀಟ್ರ್ ಪೆಟ್ರೋಲ್ ಹಾಕು, 200 ರೂಪಾಯಿಗೆ ಹೋದ ಬಂದ, 200 ರೂಪಾಯಲ್ಲಿ ಮುಗ್ದೋಯ್ತು. ಈಗ ಇವನ ಹತ್ರ ಕಾರು ಇಲ್ಲ, ಸೊ ಡ್ರೈವಿಂಗು ಬರಲ್ಲ. ಅದಕ್ಕೆ ಓಲಾ ಒಬ್ಬರು ಬುಕ್ ಮಾಡ್ದ, ಹೋದ್ರು ಒಂದು 500-600 ರೂಪಾಯಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟ. 200 ರೂಪಾಯಲ್ಲಿ ಆಗೋ ಕೆಲಸನ 300 ರೂಪಾಯಲ್ಲಿ ಮಾಡ್ಕೊಂಡು. ಇವನಿಗೆ ಏನು ಬೇಕು ಅದನ್ನು ಖಂಡಿತವಾಗ್ಲೂ ಪಡ್ಕೊಳ್ತಾನೆ. ಬಟ್ ಎಲ್ಲವನ್ನ ದುಡ್ಡು ಕೊಟ್ಬಿಟ್ಟು ಪಡ್ಕೊಳ್ತಾನೆ. ಇವ್ರಿಗೆ ಓಲಾ ಉಬರ್ ಆದರೂ ತಗೋತಾನೆ, ಇಲ್ಲ ಕಾರ್ ಆದರೂ ತಗೊಂಡು ಇಟ್ಕೊಂಡಿರ್ತಾನೆ. ಡ್ರೈವರ್ ಕರೆದ್ಬಿಟ್ಟು ಡ್ರೈವರ್ ಕೊಟ್ಬಿಟ್ಟು ಇಲ್ಲಾದರೂ ಮಾಡಿಸ್ಕೊಳ್ತಾನೆ. ಇವ್ರು ರೀಚ್ ಆಗುವಂಥದ್ದು ಏನಿದೆ ಅಂತಂದರೆ, ಇವನು ಸಾಧಕನಿಗಿಂತ ಒಂದು ಸ್ವಲ್ಪ ಮುಂಚಿತವಾಗಿ ಇವನ್ ಗೋಲನ್ನು ರೀಚ್ ಮಾಡೋದಕ್ಕೆ ಇವರೆಲ್ಲರೂ ಕರ್ಮಯೋಗಿಗಳು ಸದಾ ಸಿದ್ಧರಾಗಿರ್ತಾರೆ. ಹಂಗಾಗಿ ಬಿಸ್ನೆಸ್ಸಲ್ಲಿ ಕೆಲವ್ರು ಏನು ಮಾಡ್ತಾರೆ, ದುಡ್ಡು ಖರ್ಚು ಮಾಡಲ್ಲ, ಆ ರೊಟೇಷನ್ ಮಾಡ್ತಾ ಇರ್ತಾರೆ. ಬಂದಿದ್ರಲ್ಲೇ ಅಳಿತಾರೆ, ಸೈಕಲ್ ಹೊಡಿತಾ ಇರ್ತಾರೆ. ಸೊ ಒಂದ್ಸಲ ವ್ಯಾಪಾರ ಆಗುತ್ತೆ, ಒಂದ್ಸಲ ಆಗಲ್ಲ, ಒಂದ್ಸಲ ವ್ಯಾಪಾರ ಆಗುತ್ತೆ, ಆಗಲ್ಲ. ಒಂದೇ ಸಲ ಲೈಫಲ್ಲಿ ಅವನು ಇನ್ವೆಸ್ಟ್ ಮಾಡಿರೋದು ಒಂದೇ ಸಲ. ಮತ್ತೆ ಅವನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅವನ ತಲೆಗೆ ಬರಲೇ ಇಲ್ಲ. ಎಲ್ಲಾದರೂ ಹೋಗಿ ಕೇಳಬೇಕು ಅಂತ ಕೇಳಲೂ ಇಲ್ಲ. ಸುಮ್ಮನೆ ಅದನ್ನು ಒಂದ್ಸಲ ಇನ್ವೆಸ್ಟ್ ಮಾಡ್ದ, 2ನೇ ಸಲನೂ ಇನ್ವೆಸ್ಟ್ ಮಾಡ್ತಾನೆ. ಎಷ್ಟು ಅಂದರೆ, ಹೋಟ್ಲಲ್ಲಿ ಅದು ವಡೆ ಮಾಡೋದಕ್ಕೆ ಜಾಲರಿ ಇರ್ತದೆ, ಅದೆಲ್ಲ ತೂತಾಗ್ಬಿಟ್ಟೈತೆ, ಎಣ್ಣೆ ಜೋರಾಗಿ ಸೋರ್ತಾ ಇದೆ, ವಡೆನೇ ಬಿದ್ದೋಗ್ಬಿಡ್ತದೆ. ಈಗ ಅದನ್ನು ತರಲೇಬೇಕು, ಅದಕ್ಕೆ ಅದನ್ನು ಬಿಸಾಕ್ಬಿಟ್ಟು ಹೊಸ ಸೌಟು ತಗೊಂಬರ್ತಾನೆ. ಇದು ಇನ್ವೆಸ್ಟ್ಮೆಂಟ್ ಅವನು. ಚೇರೆಲ್ಲ ಕಿತ್ತೋಗೈತೆ. ಕಸ್ಟಮರ್ ಏನಯ್ಯೋ, ಹೋಟ್ಲಿಗೆ ನಾವೇನು ಪೊಕ್ಸಟ್ಟೆ ಬರ್ತೀರಾ, ದುಡ್ಡು ಕೊಡಲ್ವಾ, ಕಿತ್ತೋಗಿರೋ ಚೇರ್ ಹಾಕಿದ್ಯಾ ಅಂತ ಬೈದಾಗ ಚೇಂಜ್ ಮಾಡ್ತಾನೆ. ಅಲ್ಲಿವರೆಗೂ ಚೇಂಜ್ ಮಾಡಲ್ಲ. ಇವರೆಲ್ಲ ಏನು ಅಂತಂದ್ರೆ, ಅನಿವಾರ್ಯಕ್ಕೆ ಯಾರಾದರೂ ಒಂದು ಗುರುತಿಸಿ ಒಂದು 4-5 ಜನಕ್ಕೆ ಹೇಳಿದ್ರೆ ಅವಾಗ ಚೇಂಜ್ ಮಾಡ್ತಾರೆ. ಅಲ್ಲಿವರೆಗೂ ಚೇಂಜ್ ಮಾಡಲ್ಲ. ಇವ್ರು ಯಾಕೆ ಅಂದ್ರೆ, ಇವ್ರು ವ್ಯಾಪಾರದಲ್ಲಿ ಬೆಳೆಯಲ್ಲ. ನೋಡಿ ಸುತ್ತಮುತ್ತ ಹೋಟ್ಲು, ಗ್ಯಾರೇಜು, ಸಲೂನು,
ಬೇರೆ ಟೈಲರ್ ಅಂಗಡಿ, ಇವಾಗೆಲ್ಲ ಟೈಲರ್ ಅಂಗಡಿ ಎಲ್ಲ ರೆಡಿಮೇಡ್ ಬಂದ್ಬಿಟ್ಟೈತೆ. ಆದರೂ ಇರ್ತವೆ ಈ ಬ್ಯೂಟಿ ಪಾರ್ಲರು ಇವೆಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ, ಏನೇ ವ್ಯಾಪಾರದಲ್ಲಿದ್ರೆ ನೋಡಿ, ಒಂದು ಸಲ ಅವ್ರು ಯಾವಾಗ ಒಂದು 5 ವರ್ಷ 10 ವರ್ಷ 15 ವರ್ಷ ಅವ್ರ ತಾತನ ಕಾಲದಲ್ಲಿ ಮಾಡಿರೋಂಥದ್ದನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಈಗಲೂ ನಮ್ಮ ಅಪ್ಪನ ಕಾಲದಲ್ಲಿ ನಾವು ಎಲ್ಲ ಚಿಕ್ಕ ಹುಡುಗರು ಕಟಿಂಗ್ ಮಾಡಿಸ್ಬೇಕಾದ್ರೆ ಅದ್ರ ಮೇಲ್ಗಡೆ ಒಂದು ಮಣೆ ಹಾಕ್ಬಿಟ್ಟು ಅದ್ರ ಮೇಲೆ ಕುಣಿಸೋರು. ಅದೊಂದು ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೇನೆ ಆ ಚೇರ್ಗೆ ಆಲ್ರೆಡಿ 30-40 ವರ್ಷ ಆಯ್ಸು. ಇವತ್ತು ಹಂಗೆ ಇಟ್ಕೊಳವನು. ಆಂಟಿಕ್ ಪೀಸ್. ಸ್ವಲ್ಪ ಎಲ್ಲ ಅದಕ್ಕೆ ಬಣ್ಣ ಗಿಣ್ಣ ಹೊಡೆಸಿ ಉಜ್ಜಿ ಗಿಜ್ಜಿ ಸ್ವಲ್ಪ ತ್ಯಾಪೆ ಗಿಪ್ಪೆ ಮಾಡಿಸಿ ಹಾಕೊಂಡವನೆ. ಅಲ್ಲ, ಯಾರು ಚೇಂಜ್ ಮಾಡಲ್ಲೇನೆ? ಇಲ್ಲ ನಾವೆಲ್ಲ ಚೇಂಜ್ ಮಾಡಲ್ಲ, ಹಿಂಗೆ ಇರ್ತೀವಿ. ಬಟ್ ಏನೋ ಅವನಿಗೆ ಯಾರೋ ಗೊತ್ತಿರೋರು ಅವ್ರವ್ರು ಮಾತ್ರ ಬರ್ತಾರೆ ಹೊರತು ಅವನು ಈಗಿನ ಕಾಲಕ್ಕೆ ತಕ್ಕಂಗೆ ಅಪ್ಗ್ರೇಡ್ ಆಗಿಲ್ಲ. ಆದ್ರಿಂದ ಕೆಲವರೆಲ್ಲ ಮೈಂಡ್ ಸೆಟ್ ಹಿಂಗೆ ಇರ್ತದೆ. ಅದನ್ನ ಬಿಟ್ಟು ಅವ್ರು ಆಚೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಬಿಸ್ನೆಸ್ ಅಲ್ಲಿ ಯಾರ್ಯಾರೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಬೆಳೀತಾ ಇರ್ತಾರೋ ಖಂಡಿತವಾಗ್ಲೂ ಬೆಳೀತದೆ. ಇನ್ವೆಸ್ಟ್ ಮಾಡೋದಿಲ್ಲ ಕೆಲವರು. ಅವ್ರವ್ರ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡ್ಕೊಳ್ತಾರೆ. ಇನ್ನೊಬ್ರ ಹತ್ರ ಹೋಗಿ ಕೇಳೋದಿಲ್ಲ, ಇನ್ನೊಬ್ರ ಹತ್ರ ಮಾಡೋದಿಲ್ಲ. ಈಗ ಇನ್ನೊಬ್ರ ಹತ್ರ ಹೋಗಿ ಕೇಳಿದ್ರೆ ಜಲ್ದಿ ಆಗುತ್ತೆ ಸಮಸ್ಯೆ, ಪರಿಹಾರ ಸಿಗ್ತದೆ. ಬಟ್ ಕೆಲವರು ಮಾಡೋದಿಲ್ಲ. ಅದೇ ಸರೋಗ್ತದೆ ಬಿಡು, ಅದೇ ಸರೋಗ್ತದೆ ಬಿಡು ಅಂತ ಸರೋಗಬಹುದು. ಅದು ಇನ್ನೂ ಕಾಂಪ್ಲಿಕೇಟೆಡ್ ಆಗಬಹುದು. ಈ 10,000ಕ್ಕಿಂತ ಅದು 50,000 ಖರ್ಚಾಗ್ಬೋದು, 1,00,000 ಖರ್ಚಾಗ್ಬೋದು. ಬಟ್ ಅದನ್ನ ರೆಡಿ ಇರ್ತಾರೆ, ಅವ್ರು ಬರ್ಸಕ್ಕೆ ರೆಡಿ ಇರ್ತಾರೆ. ದುಡ್ದಿರೋದನ್ನೆಲ್ಲ ಬೇಕಾದ್ರೆ ಖರ್ಚು ಮಾಡ್ಬಿಡ್ತಾರೆ. ಏನೋ ಒಡವೆ ಗಡವೆ ಇದ್ರೆ ಮಾರ್ಬಿಡ್ತಾರೆ, ಸೈಟ್ ಗೀಟ್ ಇದ್ರೆ ಕೊಟ್ಬಿಡ್ತಾರೆ, ಜಮೀನೆಲ್ಲ ಮಾರ್ಬಿಡ್ತಾರೆ. ಏನೂ ಇಲ್ಲ ಅಂದ್ರೆ ಕಿಡ್ನಿನಾದ್ರೂ ಮಾರಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾರೆ ಹೊರತು ಇವರು ಯಾವುದೇ ಕಾರಣಕ್ಕೂ ಈ ರೀತಿ ಹಣ ಕೊಟ್ಟು ಅಂದ್ರೆ ಇಂಪ್ರೂವ್ ಮಾಡೋದಕ್ಕೆ ಇವರು ಹೋಗೋದಿಲ್ಲ. ಇದ್ದಿದ್ರಲ್ಲೇ ಮಾಡ್ಕೊಳ್ತಾ ಇರ್ತಾರೆ. ನಾನೊಂದು ಮೊನ್ನೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ. ಇಲ್ಲಿ ಜ್ಞಾನ ಅನ್ನೋದು ಎಲ್ಲೋ ಒಂದು ಕಡೆ ನಿಮಗೆ ಸಿಕ್ಕೇ ಸಿಗುತ್ತೆ. ಎಲ್ಲೋ ಒಂದು ಕಡೆ ಅದು ಸಂಪೂರ್ಣವಾಗಿ ಉಚಿತ ವಾಯು ಇದ್ದಂಗೆ ಜ್ಞಾನ ಅನ್ನೋದು ಯಾರಿಂದಲ್ಲೋ ಒಂದು ಕಡೆಯಿಂದ ಬಂದ್ಬಿಡ್ತದೆ ನಿಮಗೆ. ಯಾವುದು ಫ್ರೆಂಡ್ ಸರ್ಕಲ್, ಸ್ನೇಹ ಸಂಬಂಧದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ನಿಸರ್ಗದಲ್ಲಿ, ಸಮಾಜದಲ್ಲಿ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪುಸ್ತಕಗಳು ನೋಡಿದಾಗ, ಏನು ಪುಸ್ತಕ ಓದಿಲ್ಲ ಅಂದ್ರೂ ಸುಮ್ಮನೆ ದಾರಿಲಿ ಹೋಗ್ತಾ ಹೋಗ್ತಾನೆ ನಿಮಗೆ ಜ್ಞಾನ ಅನ್ನೋದು ಸಿಕ್ಬಿಡ್ತದೆ. ಬಟ್ ಪರಿಹಾರ, ಮಾರ್ಗದರ್ಶನ ಇವು ಸಿಗೋದಿಲ್ಲ. ಇವಕ್ಕೆ ನೀವು ಬೆಲೆ ತೆತ್ತಲೇಬೇಕು. ಬೆಲೆ ಕೊಟ್ಟಾಗ ಮಾತ್ರ ನಿಗದಿತ ಬೆಲೆ. ಸೊ ಅದನ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ. ಉಚಿತವಾಗಿ ಸಿಗುತ್ತೆ, ಕಡಿಮೆ ಬೆಲೆ, ನಿಗದಿತ ಬೆಲೆ, ಹೆಚ್ಚು ಬೆಲೆ, ದುಬಾರಿ ಬೆಲೆ. ಸೊ ಈ 5 ರೀತಿಯಲ್ಲೂ ಕೂಡ ಮನುಷ್ಯ ಒಬ್ಬೊಬ್ರು ಒಂದೊಂದನ್ನ ಉಚಿತವಾಗಿರೋದೇ ಆಯ್ಕೆ ಮಾಡ್ಕೊಳ್ತಾರೆ, ಕಡಿಮೆ ಬೆಲೆ ಇರೋದನ್ನೇ ಆಯ್ಕೆ ಮಾಡ್ಕೊಳ್ತಾರೆ, ನಿಗದಿತ ಬೆಲೆ ಇರೋದನ್ನೇ ಆಯ್ಕೆ ಮಾಡ್ತಾರೆ. ಕೆಲವರು ಹೆಚ್ಚು ಬೆಲೆ ಕೊಡ್ತಾರೆ, ದುಬಾರಿ ಬೆಲೆ, ಬ್ರ್ಯಾಂಡೆಡ್, ಅದನ್ನು ಕೂಡ ತಗೊಳ್ಳೋದಕ್ಕೆ ರೆಡಿ ಇರ್ತಾರೆ. ಸೊ ಹಂಗಾಗಿರೋದ್ರಿಂದ ಈ ಕೆಲವರು ಈ ರೀತಿ ಮಾಡೋದಕ್ಕೆ ರೆಡಿ ಇರ್ತಾರೆ. ಸೊ ಇವ್ರಿಗೆ ನಾವು ಜ್ಞಾನ ಉಚಿತ, ಪರಿಹಾರಗಳು, ಮಾರ್ಗದರ್ಶನ ಇದು ಉಚಿತ ಇಲ್ಲ. ನಿಸರ್ಗದಿಂದ ಇದಕ್ಕೆ ತಕ್ಕಂಥ ಬೆಲೆಯನ್ನು ಕೊಡಲೇಬೇಕು. ಅದು ನನ್ನ ಹತ್ರನಾದರೂ ಸರಿ, ಇನ್ನೊಬ್ಬರ ಹತ್ರನಾದರೂ ಸರಿ. ನೀವು ದುಡ್ಡು ಕೊಟ್ಟಾದ್ರೂ ತಗೊಳ್ಳಿ, ದುಡ್ಡು ಕೊಡದೇನಾದ್ರೂ ತಗೊಳ್ಳಿ. ಈ ದುಡ್ಡಿನ ಬಗ್ಗೆ ಮಾತಾಡ್ತಿಲ್ಲ. ಸೂಕ್ಷ್ಮವಾಗಿ ಈ ಸಮಸ್ಯೆಗಳು, ಪರಿಹಾರಗಳು ಬೇಕಂದ್ರೆ, ಮಾರ್ಗದರ್ಶನ ಬೇಕಂದ್ರೆ ಇದಕ್ಕೆ ನೀವು ಯಾವುದೋ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀರ. ಡಬಲ್, ತ್ರಿಬಲ್, 10 ಪಟ್ಟು, 100 ಪಟ್ಟು, 1000 ಪಟ್ಟು ಕಟ್ಟಿರೋನು ನೋಡಿದೀನಿ. ಪರಿಹಾರ ಉಚಿತವಾಗಿ ಸಿಗಿರುತ್ತೆ, ಬಟ್ ಅದು ಅವ್ರು ಕಟ್ಟಿರೋದು ಎಷ್ಟು ಅಂತಂದ್ರೆ 1000 ಪಟ್ಟು ಕಟ್ಟಿರ್ತಾರೆ. ಅವ್ರ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ಅದು. ಆದ್ರಿಂದ ಈ ಧರ್ಮಾತ್ಮ ಅಂತ ಏನ್ ಹೇಳದ್ನ ಖಂಡಿತವಾಗ್ಲೂ ಇಂಥವ್ರು ಜಗತ್ತಲ್ಲಿ ಇದ್ದೇ ಇರ್ತಾರೆ. ಯಾರನ್ನಾದ್ರೂ ನಿಮ್ಮ ಮನೆಗಳಲ್ಲಿ ನೋಡ್ಬಿಡಿ, ನೀವೇ ಕೇಳ್ಬಿಡಿ, ನಿಮ್ಮ ಅಜ್ಜಿನೋ, ತಾತನೋ, ಅಥವಾ ನಿಮ್ಮ ಅಪ್ಪನೋ, ಅಮ್ಮನೋ, ಚಿಕ್ಕಪ್ಪ, ಮಾವ ಯಾರಾದ್ರೂ ಇದ್ರೆ, ನಿಮ್ಮ ತಾತ ನಮ್ಮ ಊರಿಗೆ ಬಹಳ ಬೇಕಾದವರಪ್ಪ, ಅವರೆಲ್ಲ ಅನ್ನದಾನ ಮಾಡ್ತಾ ಇದ್ರು, ಮೋರಿ ಕಟ್ಸಿದ್ರು, ಅರಳಿ ಕಟ್ಟೆ ಕಟ್ಸಿದ್ರು. ಯಾರ ಮನೇಲಾದ್ರೂ ಕೇಳಿ, ನಾನು ಇದುವರೆಗೂ ನಮ್ಮ ತಾತ ಹಿಂಗೆಲ್ಲ ಮಾಡಿಲ್ಲ ಅಂದವ್ರು ಒಬ್ರನ್ನು ಕೇಳಿಲ್ಲ. ಪ್ರತಿ ಒಬ್ರು ಮನೆಯಲ್ಲೂ ಕೂಡ ಯಾರೋ ಒಬ್ರು ಹಳಬ್ರು ಅಮ್ಮನ ಮನೆ ಕಡೆನೋ ಅಪ್ಪನ ಮನೆ ಕಡೆನೋ, ನಮ್ಮ ತಾತ ಹಿಂಗೆಲ್ಲ ಮಾಡಿದ್ರು ನೋಡಿ, ಇದೆಲ್ಲ ಅವರೇ ಕಟ್ಸಿರೋದು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಹಂಗಾಗಿ ಯಾಕೆ ಹೇಳ್ತಾರೆ ಅಂದ್ರೆ ಇದ್ರು, ಅವ್ರು ಹೇಳ್ತಾರೆ ಸುಳ್ಳಲ್ಲ, ಖಂಡಿತವಾಗ್ಲೂ ಇರ್ತಾರೆ. ಯಾರೋ ಒಬ್ರು ಆ ಕಡೆ ಮೂಲೆ ಅಮ್ಮನ ಕಡೆಯಿಂದನೋ ಅಪ್ಪನ ಕಡೆಯಿಂದನೋ ಇದ್ದೇ ಇರ್ತಾರೆ. ಹಿಂಗೆಲ್ಲ ಮಾಡಿದ್ರು, ಮಾಡ್ಬಿಟ್ಟು ಎಲ್ಲ ದಾನ ಧರ್ಮ ಅಂತ ಮಾಡ್ಬಿಟ್ಟು ಎಲ್ಲ ಬರಗೈ ಆಗ್ಬಿಟ್ರು. ಅವ್ರಿಗೆ ಕೊಟ್ಬಿಟ್ರು, ಇವ್ರಿಗೆ ಕೊಟ್ಬಿಟ್ರು, ಮದುವೆ ಆಗಲ್ಲ, ಅವಾಗ ನಾನು ಮದುವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ದಿಲ್ದಾರಾಗೆಲ್ಲ ಖರ್ಚು ಮಾಡಿಬಿಟ್ರು ಅಂತ. ಬಟ್ ಎನಿವೆ, ಈ ಧರ್ಮಾತ್ಮರಿಗೆ ದಯಮಾಡಿ ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಯಾರ್ಯಾರು ಸರೌಂಡಲ್ಲಿ ಏನಾದರೂ ಇದ್ರೆ ಸಹಾಯ ಮಾಡಿ. ಎಲ್ಲರಿಗೂ ಈ ಮಾಡೋ ಮನ್ಸು ಬರೋದಿಲ್ಲ. ನಾನು ನೋಡಿದ್ದೀನಿ, ಖಂಡಿತವಾಗ್ಲೂ ಎಲ್ಲರಿಗೂ ಮಾಡೋ ಮನ್ಸು ಬರೋದಿಲ್ಲ. ಕೆಲವೊಂದೆಲ್ಲ ಇನ್ಸಿಡೆಂಟ್ಗಳು ಬಹಳ ಹೃದಯದ ಆಳಕ್ಕೆ ಬೇರೂರ್ಬಿಟ್ಟಿರುತ್ತೆ. ಒಬ್ಬ 1,000 ಕೋಟಿ ಒಡೆಯ ಬಿಸ್ನೆಸ್ ಮಾಡೋನು,
ನಾನು ಇಲ್ಲೊಂದು ಆಶ್ರಮ ಮಾಡಿದ್ದೆ. ಆಶ್ರಮ ಅಂದರೆ ಸ್ವಂತ ಅಲ್ಲ, ಯಾರೋ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿದ್ರು. ಲಾಕ್‌ಡೌನ್‌ವರೆಗೂ ಅಲ್ಲಿದ್ದೆ. ಅದಾದ್ಮೇಲೆ ಏನೋ ಸ್ವಲ್ಪ ಕಿರಿಕಿರಿ ಆಯಿತು. ಅಂದರೆ ಅದು ಗೋಮಾಳದ ಜಮೀನಂತೆ. ಪೊಲೀಸ್ನವ್ರು ಬಂದರು, ಕೋರ್ಟ್‌ನವ್ರು ಬಂದರು, ಪೊಲೀಸ್ನವ್ರನ್ನ ಇಟ್ಬಿಟ್ಟಿದ್ರು, ಗನ್‌ಮ್ಯಾನ್ ಇಟ್ಬಿಟ್ಟಿದ್ರು. ಹಂಗಾಗಿ ಬಿಟ್ಬಿಟ್ಟೆ. ಸೊ ಅಲ್ಲಿ ಉಪಯೋಗಿಸ್ತಾ ಇದ್ದಾಗ ಬರೋರು ಸುಮಾರು ಜನ. ಅವನಿಗೆ ನೋಡಪ್ಪ ನನಗೆ ಒಂದೆರಡು ಹಸುಗಳು ಕೊಡಿಸ್ಬಿಡಯ್ಯ, ನಾಟಿ ಹಸು ಅಂತ. ನನ್ನ ಹತ್ರ ಇವಾಗ ದುಡ್ಡಿಲ್ಲ, ವ್ಯಾಪಾರನೇ ಇಲ್ಲ. ಸಾವಿರ ಕೋಟಿ ಸರ್ದಾರ. ಒಂದು ಹಸು ಕೊಡಿಸಿ, ದುಡ್ಡು ಕೇಳಿಲ್ಲ ನಾನು, ಒಂದೆರಡು ಹಸು ಕೊಡಿಸಿ, ಕರು ಕೊಡಿಸ್ಬಿಡು, ನಾನು ಸಾಕತ್ತೀನಿ ಅಂತ ಕೇಳಿದ್ರೆ ಹಿಂಗೆ ಹೇಳ್ತಾನೆ. ಸೊ ಇನ್ನು ಅವನಿಗೆ ಏನೋ ನಾನು ಶೋಕಿ ಮಾಡ್ತಾ ಇದ್ದೀನಿ, ದುಡ್ಡು ಕೊಡೆಯ ಅಂತಂದ್ರೆ ಕೊಡಲ್ಲ ಅನ್ನೋದ್ರಲ್ಲಿ ಅರ್ಥ ಇದೆ. ಹಸು ಕೊಡಿಸು ಅಂದ್ರೆ ಹಸುಗೂ ಅವನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಇನ್ಯಾವ ಸೀಮೆ ವ್ಯಾಪಾರ ಮಾಡ್ತಾನೆ? ಸೊ ಉದಾಹರಣೆಗೆ ಹೇಳಿದ್ದು. ಬಟ್ ಯಾರಾದರೂ ನಿಮ್ಮ ಪರಿಚಯದಲ್ಲಿ ಅಥವಾ ನಿಮ್ಮ ಊರಲ್ಲಿ ಈ ಥರದವ್ರು ಇದ್ರೆ ದಯಮಾಡಿ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡಿ. ಬಲವಂತ ಇಲ್ಲ. ಇಂಥವಕ್ಕೆ ನಾವು ಹೊರಗಡೆ ಸಾಲ ಮಾಡಾದ್ರೂ ಪರವಾಗಿಲ್ಲ, ತಗೊಂಬಂದು ಕೊಟ್ಟರು ಕೂಡ ನಮಗೆ ಭಗವಂತ ಅದಕ್ಕೆ 3 ಪಟ್ಟು ಕೊಟ್ಟೇ ಕೊಡ್ತಾನೆ, ಗ್ಯಾರಂಟಿ ಕೊಡ್ತಾನೆ. ಅದಕ್ಕೆ ಒಳ್ಳೆ ಕಾರ್ಯ ಯಾರಾದರೂ ಮಾಡ್ತಾ ಇದ್ರೆ ಏನೋ ಪುಣ್ಯ ಕಾರ್ಯಗಳು ಮಾಡ್ತಾವ್ರೆ. ಸೊ ಇವರೆಲ್ಲ ಧರ್ಮಾತ್ಮರು. ಎಲ್ಲರಿಗೂ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅನುಭವದಿಂದ ಹೇಳ್ತಾ ಇದ್ದೀನಿ, 21 ವರ್ಷ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಈ ಧರ್ಮಾತ್ಮರು ಕೇವಲ ಬೆರಳಿಣಿಕೆಯಷ್ಟು ಸಿಗ್ತಾರೆ ಹೊರತು, ನೀವು ದುಡ್ಡು ಬಂದ್ರೂ ಕೆಲವ್ರು ಹೇಳ್ತಾರೆ ನಾನು ದುಡ್ಡು ಬಂದ್ರೆ ಇದಕ್ಕಿಂತ ಅದ್ಭುತವಾಗಿ ಮಾಡ್ತೀನಿ ಅಂತ. ಅವನು ಈಗ ಹೇಳ್ತಾವನೆ ದುಡ್ಡು ಬಂದ್ರೆ ಮಾಡ್ತೀನಿ. ದುಡ್ಡು ಬಂದಾಗ ಅವನೇ ಆಗಿರಲ್ಲ. ಅವನು ಮಾರ್ಕೊಂಬಿಟ್ಟಿರ್ತಾನೆ. ಆ ಒಂದು ಬಡಸ್ತನದಲ್ಲಿದ್ದಾಗ ಅಲ್ಲಿದ್ದವನು ಕಡಲೆ ಇಲ್ಲ, ಕಡಲೆ ಇದ್ದವನ್ಗೆ ಅಲ್ಲಿಲ್ಲ ಅಂತಾರಲ್ಲ. ಈಗ ಇವನ ಹತ್ರ ಅಲ್ಲಿದೆ, ಕಡಲೆ ಇಲ್ಲ. ಕಡಲೆ ಅಂದ್ರೆ ದುಡ್ಡು. ಈಗ ಹೆಂಗೋ ಒಂದು 5 ವರ್ಷ ಆದ್ಮೇಲೆ ಲಾಟ್ರಿ ಗಿಟ್ರಿ ಹೊಡೆದ್ಬಿಡ್ತು, ಮದುವೆ ಆದ, ಫುಲ್ಲು ಕೋಟ್ಯಾಧೀಶ್ವರ ಆಗ್ಬಿಟ್ಟ. ಈಗ ಇವನ ಹತ್ರ ಅಲ್ಲೂ ಇದೆ, ಕಡಲೆ ಇದೆ. ಅವತ್ತು ಹೇಳಿದ್ದಲ್ಲ ಮಾಡ್ಲಾ? ಯಾವತ್ತು? ಯಾವಾಗ ಹೇಳಿದ್ದು? ನಾನು ಹಂಗೆ ಹೇಳಕ್ ಸಾಧ್ಯನಿಲ್ಲ. ಮೊದಲು ವ್ಯಾಪಾರ ಆಗ್ಬೇಕು. ವ್ಯಾಪಾರ ಆಗಿ ಆಮೇಲೆ ಬೇಕಾದ್ರೆ ಅದರಿಂದ ಬಂದಾಗ ಬೇಕಾದ್ರೆ ಕೊಡ್ತೀನಿ. ದೇವರ ದುಡ್ಡು ಅಂತ ಒಂದು ಸಿನಿಮಾ ಇದೆ, ರಾಜೇಶ್ದು. ಹೇ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ ಹಾಡು ಕೇಳಿದಿರಲ್ಲ ಅದರಲ್ಲಿ. ಏನಯ್ಯ ಕೃಷ್ಣ ಪರಮಾತ್ಮ ಏನು ಬಂದಿದ್ದು? ಕೊಡ್ತೀನಿ ಇರಯ್ಯ, ಕೊಡ್ತೀನಿ. ಪಾಪ ಜೀವನ ವಯಸ್ಸಾಗೋವರೆಗೂ ಅವನನ್ನು ಸವಸ್ಬಿಡ್ತಾನೆ. ಸೊ ಹಂಗಾಗಿರೋದ್ರಿಂದ ಈ ರೀತಿ ಕೊಡ್ತೀನಿ ಅನ್ಕೊಂಡು ಇದು ಮಾಡ್ತಾರೆ. ದಯವಿಟ್ಟು ಧರ್ಮಾತ್ಮರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ನಾನೇ ಹೇಳ್ತಾ ಇದ್ದೀನಿ, ಸಾಲ ಮಾಡಿ ಕೊಟ್ಟರು ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಅದಕ್ಕೆ ನಿಮಗೆ ರಿಟರ್ನ್ ಬಂದೇ ಬರ್ತದೆ. ಪುಣ್ಯ ಕೆಲಸಕ್ಕೆ ಯಾವತ್ತಿದ್ರೂ ನಿಸರ್ಗ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತದೆ. ಸೊ ಇದು ತಿಳ್ಕೊಳ್ಳಿ. ಇನ್ನು ಸರಳ ವ್ಯಕ್ತಿಗಳು, ಅವ್ರು 6 ಕೇರಲ್ಲ 3 ಕಿಳಿಯಲ್ಲ. ಅದನ್ನ ನೆಗೆಟಿವ್ ಅಂತ ತಿಳ್ಕೊಂಬಿಡಿ. 6 ಕೇರಲ್ಲ 3 ಕಿಳಿಯಲ್ಲ ಅಂತ. ಅದು ಒಳಗಡೆ ಸುಖವಾಗಿರ್ತಾರೆ ಅವರು. ಕೆಲವರು ನಾನೇನೋ 6ರ ಮೇಲೆ ಹೋಗ್ತಾನೆ ಇಲ್ಲ, ನನ್ನ ಹಣೆ ಬರ, ನನ್ನ ಕರ್ಮ ಹಂಗೆ ಹಿಂಗೆ ಅಂತ ಬೈಕತ್ತ. ಇವಳನ್ನ ಕಟ್ಕೊಂಡು ಹಿಂಗೆ ಆಗ್ಬಿಟ್ಟೆ, ಈ ನನ್ನ ಮಗನ ಕಟ್ಕೊಂಡು ಮದುವೆ ಆದಾಗಲಿಂದ ನಾನು ಹಿಂಗೆ ಇದ್ದೀನಿ. 3 ಕೆಳಗಡೆ ಇಳಿತಾನೆ ಇಲ್ಲ. ಹಂಗ ಅಟ್ಲೀಸ್ಟ್ ಒಂದು ಏನೋ ದರಿದ್ರ ಬಂದು ನೇಣ ಹಾಕೊಂಡಾದ್ರೂ ಸತ್ತೋಗ್ಬಿಡ್ಬೋದು, ಹಂಗೂ ಇಲ್ಲ. ಈ ರೀತಿ ತಲೆ ಚಚ್ಕೊಳ್ಳುವಂಥವ್ರು ಈ 6 ಕೇರಲ್ಲ 3 ಕೇರಲ್ಲ ಅದರೊಳಗಡೆ ಹೆಂಗೂ ಬದುಕ್ತಾರೆ. ಮತ್ತೆ ಕೆಲವರು ಅದರಲ್ಲಿ ಬಹಳ ಸುಖವಾಗಿರ್ತಾರೆ, ಸುಖ ಪುರುಷರು. ಸೊ ಒಂದು ರೀತಿ ದೇವ್ರ ರೀತಿ ಇದ್ದು ಬಿಡ್ತಿರ್ತಾರೆ. ಅವ್ರು ಎಲ್ಲೇ ಇರಲಿ ಅದರಲ್ಲಿ ಬಹಳ ಸುಖವಾಗಿರ್ತಾರೆ. ಆದ್ರಿಂದ ಆ ರೀತಿ ಇರುವಂಥವ್ರನ್ನ ಸರಳ ವ್ಯಕ್ತಿಗಳು ಅಂತ ಕರಿತಾ ಇದ್ವಿ. ಅದ್ರೊಳಗಡೆ ಇದ್ದು ಬೈಕೊಳ್ಳೋರು ಇರ್ತಾರಲ್ಲ, ಇವರು ಸರಳ ವ್ಯಕ್ತಿಗಳಲ್ಲ. ಇವ್ರಿಗೆ ಅಲ್ಲಿ ಹೋಗ್ಬೇಕು, ನದಿ ದಾಟಬೇಕು, ಬಟ್ ಇವ್ರಿಗೆ ಮಾರ್ಗದರ್ಶನ ಇಲ್ಲ, ಪರಿಹಾರಗಳು ಗೊತ್ತಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನ ಗೊತ್ತಿಲ್ಲ, ಇವ್ರ ಹತ್ರ ಬುದ್ಧಿನೂ ಇಲ್ಲ. ಹೇಳಿದ್ದು ಕೇಳಲ್ಲ. ಸೊ ಅವ್ರಿಗೆ ಸ್ವಂತ ಬುದ್ಧಿನೂ ಇಲ್ಲ, ಬೇರೆಯವ್ರು ಹೇಳಿದ್ದನ್ನು ಕೇಳೋದಿಲ್ಲ. ಆದ್ರಿಂದ ಇವ್ರು 6 ಕೇರಲ್ಲ 3 ಕಿಳಿಯಲ್ಲ. ಸೊ ಒಂದು ಕ್ಯಾಟಗರಿ. ಇನ್ನೊಂದು ಅದರೊಳಗಡೆ ಬಹಳ ಸುಖವಾಗಿದೆ, ಅತ್ಯದ್ಭುತವಾಗಿ ಜೀವನವನ್ನ ಮಾಡುವಂಥವ್ರು. ಈ ಇಷ್ಟೂ ಜನ 5 ರೀತಿ ನಮ್ಮ ಸುತ್ತಮುತ್ತ ಊರಲ್ಲಿ, ನಾಡಲ್ಲಿ, ದೇಶದಲ್ಲಿ ನೋಡ್ಕೊಳ್ಬಹುದು. ಈಗ ಯಾರ್ಯಾರು ನೀವು ನಾನು ಹೇಳಿದಂಥದಕ್ಕೆ ಅನ್ವಯವಾಗುತ್ತೆ. ನಿಮ್ಮ ಹೆಂಡತಿ ಯಾವ ರೀತಿ ಅನ್ವಯವಾಗ್ತಾಳೆ, ನಿಮ್ಮ ಅಪ್ಪ ಅಮ್ಮ ಯಾವ ರೀತಿ ಅನ್ವಯವಾಗ್ತಾರೆ, ಅಥವಾ ನಿಮ್ಮ ಮನೇಲಿ ನಿಮ್ಮ ಅಣ್ಣ ತಮ್ಮ ಸ್ನೇಹಿತರು ಯಾರ್ಯಾವ ರೀತಿ ಅನ್ವಯ, ನಾನು ಹೇಳ್ತಿದ್ದಂಗೆ ನಿಮ್ಮ ತಲೆಗೆ ಬಂದ್ಬಿಟ್ಟಿರ್ತದೆ, ಅದು ಕ್ಯಾಪ್ಚರ್ ಆಗ್ಬಿಟ್ಟಿರ್ತದೆ ನಾನು ಯಾವ ಕ್ಯಾಟಗರಿಗೆ ಸೇರಿದ್ದು ಏನು ಎತ್ತ ಅಂತ. ಸೊ ಈ 5ರಲ್ಲಿ 5 ರೀತಿ ಬದುಕುವಂಥ ಜನಗಳಲ್ಲಿ ಅವರು ನೆಕ್ಸ್ಟ್ ವರ್ಗಕ್ಕೆ ಬೇಕಾದ್ರೆ ಬದಲಾಗಬಹುದು. ಬಟ್ ಕೆಲವ್ರಿಗೆ ಬದಲಾಗೋದಕ್ಕೆ ಇಷ್ಟ ಇಲ್ಲ. ಅವ್ರವ್ರ ವರ್ಗದಲ್ಲಿ ಅವ್ರವ್ರು ಇರ್ತಾರೆ. ಇದು ಸಹಜವಾಗಿ ನಿಸರ್ಗದಿಂದ ಬಂದಂಥದ್ದು. ಅವ್ರವ್ರಿಗೆ ಅದಿಷ್ಟ. ಸಾಧನೆ ಮಾಡೋದು ಕೆಲವ್ರಿಗೆ ಇಷ್ಟ, ಬುದ್ಧಿಯಿಂದ ಜೀವಿಸೋದು ಕೆಲವ್ರಿಗೆ ಇಷ್ಟ. ಸೊ ಕರ್ಮಯೋಗದಲ್ಲಿ ಜೀವಿಸೋದು ಮತ್ತೊಬ್ರಿಗೆ ಬಹಳ ಇಷ್ಟ. ಧರ್ಮಾತ್ಮ ಈ ರೀತಿ ಸೇತುವೆಗಳನ್ನು ನಿರ್ಮಾಣ ಮಾಡೋದು ಕೆಲವ್ರಿಗೆ ಇಷ್ಟ.
ಸರಳ ವ್ಯಕ್ತಿ ಕೆಲವ್ರಿಗೆ ಇಷ್ಟ. ಈಗ ನಾನು ಹೇಳಿದ್ರಲ್ಲಿ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಅಥವಾ ಅರ್ಥ ಆಗಲಿಲ್ಲ ಅಂದರೆ ನೀವು ಕೇಳಬಹುದು. ನಾನು ನೀವು ಕೇಳೋವಂಥ ಪ್ರಶ್ನೆಗೆ ಬಿಡಿಸಿ ಬಿಡಿಸಿ ಒಂದೊಂದಾಗಿ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ. ಎಸ್, ಓಕೆ, ನಾನು ಮುಗಿಸ್ಲಾ? ನೀವು ಯಾರು ಪ್ರಶ್ನೆಗಳು ಕೇಳಲಿಲ್ಲ ಅಂದ್ರೆ ಸುಮ್ಮನೆ ಹಿಂಗ್ ಮುಖ ನೋಡ್ಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹೇಳಪ್ಪ, ನಮಸ್ತೆ. ನೀವು ಹೇಳಿದಾಗೆ ಒಬ್ಬೊಬ್ರು ವ್ಯಕ್ತಿಗಳು ನಮ್ಮ ಕಣ್ಮುಂದೆ ಬರ್ತಾ ಇದ್ರು ಗುರುಜಿ. ನೀವು ಹೇಳಿದಾಗೆ ಒಬ್ಬೊಬ್ರು ನಾವು ಹೇಳಿದಾಗೆ ಒಂದೊಂದು ಥಾಟ್ ಹೇಳಿದ್ರಲ್ಲ, ಒಬ್ಬೊಬ್ರು ವ್ಯಕ್ತಿಗಳು ಬರ್ತಾ ಇದ್ರು. ಆದ್ರೆ ಅಪ್ಗ್ರೇಡ್ ಆಗಕ್ಕೆ ಅವರಿಗೆ ನಾವು ಎನ್ಕರೇಜ್ ಮಾಡಿದ್ರೆ ಅವರಿಗೆ ಕೆಲವರಿಗೆ ಒಲವು ಇರಲ್ಲ ಗುರುಜಿ. ಕೆಲವರು ಅಪ್ಗ್ರೇಡ್ ಆಗ್ತೀನಿ ಅಂತಾರೆ, ಆಗಲ್ಲ ಗುರುಜಿ. ಇಂಥವರಿಗೆ ನಾವು ಏನ್ ಮಾಡ್ಬೇಕು ಗುರುಜಿ? ಏನು ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ಅವ್ರ ಕಡೆ ಬಿಟ್ಬಿಡೋದು ಸಾಧ್ಯವೇ ಇಲ್ಲ. ನಾನು ಹೇಳಿದ್ದು ಈಗ ಕ್ಯಾಟಗರಿಲಿ ಅಕಸ್ಮಾತ್ ಅಪ್ಗ್ರೇಡ್ ಆಗುವಂತವ್ರು ಕೇವಲ 3-7%. ಚೆನ್ನಾಗಿ ತಿಳ್ಕೊಂಬಿಡಿ. ಈಗ ನಾನು ಹೇಳದಂತ 5 ಸ್ತರಗಳಲ್ಲಿ ಬದುಕುವಂತವ್ರು 3-5% ಜನಗಳು ಮಾತ್ರ ಯಾರಾದ್ರೂ ಹೇಳಿದ್ದನ್ನ ಕೇಳಿ ಇನ್ನೊಂದು ಲೆವೆಲ್ಗೆ ಹೋಗ್ತಾರೆ. ಇನ್ನು ಮಿಕ್ಕದವರು 93% ಜನಗಳು ಯಾವುದೇ ಕಾರಣಕ್ಕೂ ಅವ್ರ ಸ್ತರ ಬಿಟ್ಟು ಈಚೆ ಬರಲ್ಲ. ಅವ್ರ ಮೈಂಡ್ ಸೆಟ್ ಅನ್ನ ಭಗವಂತ ಕೂಡ ಚೇಂಜ್ ಮಾಡಕ್ಕಾಗಲ್ಲ. ಸೊ ನಾನು ಏನಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಅರ್ಥೈಸ್ಕೊಂಡು ಕಮ್ಯುನಿಕೇಶನ್ ಮಾಡಿ. ಎಲ್ರಿಗೂ ಒಂದೇ ಕಮ್ಯುನಿಕೇಶನ್ ಸೂಟ್ ಆಗೋದಿಲ್ಲ. ಇಲ್ಲಿ ನೀವು ಯಾವ ಸ್ತರದಲ್ಲಿ ಇದಾರೋ ಗೊತ್ತಿಲ್ಲ. ಬುದ್ಧಿವಂತನ ಹತ್ರ, ಮೊದಲನೇ ಸ್ತರದಲ್ಲಿ ಇರೋನ ಹತ್ರ ಮಾತಾಡ್ಬೇಕಾದ್ರೆ ಮಾತುಗಳು ಬೇರೆ ಇರಬೇಕು. ಸಾಧಕನ ಹತ್ರ ಮಾತಾಡ್ಬೇಕಾದ್ರೆ ಮಾತುಗಳು ಬೇರೆ ಇರಬೇಕು. ಕರ್ಮಯೋಗಿ ಬಗ್ಗೆ ಮಾತಾಡ್ಬೇಕಾದ್ರೆ ಬೇರೆ ಇರಬೇಕು. ಧರ್ಮಾತ್ಮನ ಬಗ್ಗೆ ಮಾತಾಡ್ಬೇಕಾದ್ರೆ ಬೇರೆ ಇರಬೇಕು. ಇಲ್ಲಿ ಸರಳ ವ್ಯಕ್ತಿಗಳ ಜೊತೆ ಬೇರೆ ಇರಬೇಕು. ನನಗೊಂದು ಉದಾಹರಣೆ, ಒಬ್ಬ ಭಿಕ್ಷುಕನ ಜೊತೆಲಿ ಒಂದೇ ತಟ್ಟಲ್ಲಿ ನಾನು ಅವನಿಬ್ರು ಊಟ ಮಾಡ್ತೀರಿ. ನನಗೇನು ಮುಜುಗರ ಇಲ್ಲ. ಅವನೇನೋ ಮೈ ವಾಸನೆ, ಅವನಿಗೇನೋ ಕಾಯಿಲೆ ಐತೆ, ಏನೇ ಇರಲಿ ನಾನು ಅದನ್ನ ಹೀಲ್ ಮಾಡ್ಕೊಳ್ತೀನಿ. ಒಂದೇ ತಟ್ಟೆ, ಇಬ್ರು ಕಲ್ಸ್ಕೊಂಡು ಒಂದೇ ತಟ್ಟೆಲಿ ಕೂತ್ ತಿಂತೀನಿ. ದೊಡ್ಡ ಶ್ರೀಮಂತರು, ನಾನು ಹೆಸರು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಮಿನಿಸ್ಟರ್ ಲೆವೆಲ್ವರೆಗೂ ಹೋಗಿ ಒಂದು ಯಾವ್ದು ಲೀಲಾ ಪ್ಯಾಲೇಸ್ ಅಲ್ಲಿ ಕೂತ್ಕೊಂಡು ತಿಂದಿದ್ದೀನಿ, ಊಟ ಮಾಡಿದ್ದೀನಿ. ಅಂದ್ರೆ ಬಡವರಿಂದ ಶ್ರೀಮಂತರವರೆಗೂ ಯಾರ್ಯಾರನ್ನ ಹೆಂಗ್ ಮಾತಾಡಿಸ್ಬೇಕು, ಕಮ್ಯುನಿಕೇಶನ್ ಸ್ಕಿಲ್ ನಾನು ಚೆನ್ನಾಗಿ ಕಲ್ತಿರೋದ್ರಿಂದ ಅದ್ಭುತವಾಗಿ ನಾನು ಮಾತಾಡಿಸ್ತೀನಿ. ಸೊ ಇಲ್ಲಿರೋ 5 ರೀತಿಯಲ್ಲವ್ರನ್ನು ಎಕ್ಸ್ಟ್ರಾರ್ಡಿನರಿ ಮಾತಾಡ್ತೀನಿ. ಇಲ್ಲಿಗೆ ಅಲ್ಲಿ, ಇದನ್ನ ಅಲ್ಲಿಗೆ ಹೇಳೋದು, ಅದನ್ನ ಇಲ್ಲಿಗೆ ಹೇಳೋದು, ಇದನ್ನ ಅಲ್ಲಿಗೆ ಹೇಳೋದು ನಾನು ಮಾಡೋದಿಲ್ಲ. ನಾನು ಇದನ್ನ ಆಳವಾಗಿ ಅಧ್ಯಯನ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ಗೈಡ್ ಮಾಡಕ್ ಹೋಗೋದಿಲ್ಲ. ಅಲ್ಲಿ ಅವ್ರು ಸುಖವಾಗಿದ್ರೆ ನಾನು ಅವ್ರಿಗೆ ಇನ್ನೊಂದು ಸ್ವಲ್ಪ ಸುಖವಾಗಿರೋದಕ್ಕೆ, ಅಥವಾ ಅಲ್ಲಿ ಏನಾದ್ರು ಕುಂದುಕೊರತೆಗಳು ಕಾಣಿಸಿದ್ರೆ ಅದನ್ನ ಸರಿ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರನ್ನ ಬದಲಾಯಿಸಕ್ ಹೋಗೋದಿಲ್ಲ. ಇದೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ಮೂಲವನ್ನ ಯಾರು ಬದಲಾಯಿಸಕ್ ಹೋಗ್ತಾನೆ ಇವನು ಪಾಪಿಷ್ಟ, ಇವನು ಪಾಪಿ ಅಂತ ನಾನು ಕರಿತೀನಿ. ಇದು ವೈಯಕ್ತಿಕ ಅಭಿಪ್ರಾಯ. ಮೂಲವನ್ನು ಬದಲಾಯಿಸಬಾರ್ದು. ಬೇಸಿಗೆಗಾಲವನ್ನು ಬದಲಾಯಿಸಕ್ಕಾಗಲ್ಲ, ಚಳಿಗಾಲ ಬದಲಾಯಿಸಕ್ಕಾಗಲ್ಲ, ಮಳೆಗಾಲವನ್ನು ಬದಲಾಯಿಸಕ್ಕಾಗಲ್ಲ. ನೀನೇನಾದ್ರೂ ಬದಲಾಯಿಸ್ಬಿಡ್ತೀನಿ ಅಂದ್ರೆ ನೀನೇ ಬ್ರಹ್ಮ ಆಗ್ಬಿಟ್ಟೆ, ನೀನೇ ಭಗವಂತನ ಆಗ್ಬಿಟ್ಟೆ. ಸೊ ಮೂಲ ಬದಲಾಯಿಸಕ್ಕಾಗಲ್ಲ. ಒಂದು ಹಸುಳೆ ಮಗು ಹುಟ್ಟಿದೆ, ಅದು ಮಗುನೇ. ಒಂದು 6-7 ವರ್ಷ, 8-10 ವರ್ಷ ಬಾಲ್ಯ, ಒಂದು 14-15 ವರ್ಷ ಯೌವನ, ಒಂದು 30 ವರ್ಷಕ್ಕೆ ಬಂದ ಮಧ್ಯ ವಯಸ್ಕ, 30-40 ವರ್ಷ, ಆಮೇಲೆ ವೃದ್ಧನಾಗ್ತಾನೆ, ಆಮೇಲೆ ವಯೋವೃದ್ಧ. ಸಡನ್ ಆಗಿ ವಯೋವೃದ್ಧನ್ ಮಾಡ್ಬಿಡು ನೋಡೋಣ ಮಗು, ಒಂದು ವರ್ಷದ ಮಗುನ. ಸಾಧ್ಯವೇ ಇಲ್ಲ. ಮೂಲನ ಬದಲಾಯಿಸಬಾರದು. ನಾನು ಇಲ್ಲಿ ಬರೋವಂಥವ್ರು ಯಾರನ್ನೂ ಕೂಡ ಮೂಲನ ಬದಲಾಯಿಸಕ್ ಹೋಗೋದಿಲ್ಲ, ಮೂಲಕ್ಕೆ ಕೈ ಹಾಕೋದಿಲ್ಲ. ನನಗೆ ಗೊತ್ತು ಇವನು ಇಲ್ಲಿ ಏನೋ ಈ ಸ್ತರದಲ್ಲಿದ್ದಾನೆ, ಇವನಿಗೆ ಇಂತಿಂಥ ಕುಂದುಕೊರತೆಗಳಿದ್ದಾವೆ, ಅಡೆತಡೆಗಳಿದ್ದಾವೆ, ಅದನ್ನು ಮಾತ್ರ ತಿದ್ದೋ ಪ್ರಯತ್ನ ಮಾಡ್ತೀನಿ. ಅವನಿಗೆ ಬೆಳೆಯೋ ಆಸಕ್ತಿ ಇದ್ರೆ ಮೊದಲು ಇಲ್ಲಿಂದ ಈಚೆ ಬಾಪ ಅನ್ನೋದನ್ನ ಅವನಿಗೆ, ಯಾಕೆ ಇಲ್ಲಿ ಸಿಗಾಕೊಂಡಿದೆ, ನೀನು ಯಾಕೆ ಬೆಳೀತಾ ಇಲ್ಲ ಅಂದ್ರೆ, ಇಲ್ಲಿಗೆ ನೀನು ಗಂಟಾಕೊಂಬಿಟ್ಟಿದ್ಯಾ, ಅದಕ್ಕೆ ನೀನು ಇಲ್ಲಿಗೆ ಬರ್ತಾ ಇಲ್ಲ. ಆದ್ರೆ ನಿನಗೆ ಆಸೆ ಇದೆ, ಕಾಲು ಕಟ್ಟಿರೋದು ನಿನ್ನ ಕಣ್ಣು ಕಾಣಿಸ್ತಾ ಇಲ್ಲ, ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಡಿಸಿ 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 ಒಂದೊಂದಾಗ ಅವನು ಈ ಸ್ತರದಿಂದ ಈ ಸ್ತರಕ್ಕೆ ತರ್ತೀನಿ. ಬಟ್ 100ಕ್ಕೆ 93% ಅಷ್ಟು ಜನ ಬರೋದಿಲ್ಲ. ನಾನು ಏನೇನು ಹೇಳಿದ್ದೀನಿ ಇದೆಲ್ಲವೂ ಕೂಡ ಫಿಕ್ಸು. ಯಾರೋ ಧರ್ಮಾತ್ಮ, ಅವನು ಎಲ್ಲಾರ ಹತ್ರ ಹೋಗ್ಬಿಟ್ಟು ಹಣ ಹಿಂಗೆ ಕಟ್ತಾ ಇದ್ದೀನಿ, ಬ್ರಿಡ್ಜ್ ಕಟ್ತಾ ಇದ್ದೀನಿ, ಕೊಡೋಣ ಅಂತ ಕೇಳ್ಬಿಟ್ಟು ಬರ್ತಾನೆ. ಈ ಬರೋ ಒಳ್ಳೆ ಬಿಸ್ನೆಸ್ ಇದೆ, ನೀನು 1 ಕೋಟಿ ಕೊಡ್ತೀನಿ, ಪಾರ್ಟ್ನರ್ ಬರ್ತಾನೆ. ಅವನು ಬರಲ್ಲ, ಮಾಪ್ರಾಣೆ ಬರಲ್ಲ. ನೀನು ಏನು ದುಡ್ಡು ಅಂದ್ರೆ ಅವನು ಅಲರ್ಜಿ ಬಿಟ್ಬಿಡ್ತಾನೆ, ಅವನಿಗೆ ಬೇಕಾಗಿಲ್ಲ.
ಸೊ ಅವನನ್ನ ನಾವು ಕರ್ಕೊಂಡು ಬರೋದು, ಇಲ್ಲೇನೋ ಬಿಸ್ನೆಸ್ ಮಾಡಿಸ್ತೀವಿ, ಅವನಿರಲ್ಲ, ಬಂದರೂ ಕೂಡ 1 ವರ್ಷ 2 ವರ್ಷ 3 ವರ್ಷ ಮತ್ತೆ ತಿರುಗಿ ವಾಪಸ್ ಅಲ್ಲಿಗೆ ಹೋಗ್ಬಿಡ್ತಾನೆ. ಸಾಧ್ಯವೇ ಇಲ್ಲ. ಆದ್ರಿಂದ ಬದಲಾಯಿಸ್ಬಿಡಿ. ಇದನ್ನ ಮಾಡ್ತಾ ಇರೋ ಸತ್ಸಂಗ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಇದನ್ನೆಲ್ಲ ತಿಳ್ಕೊಂಡು ಅದರ ಅನುಗುಣವಾಗಿ ಕಮ್ಯುನಿಕೇಶನ್ ಮಾಡಲಿ ಅಂತ. ಇದು ಒಂದು ರೀತಿ ನಿಮಗೆ ಅತ್ಯದ್ಭುತವಾದ ಜ್ಞಾನ. ಆ ಜ್ಞಾನವನ್ನು ತಿಳ್ಕೊಳ್ಳಿ, ಬದಲಾಯಿಸಕ್ಕೆ ಹೋಗ್ಬಿಡಿ. ನೀವು ಬದಲಾಗಿ. ನಾನು ಯಾರನ್ನೋ ಬದಲಾಯಿಸೋಕ್ಕೋಸ್ಕರ ಈ ಕ್ಲಾಸ್ ಮಾಡ್ತಾ ಇಲ್ಲ. ಯಾರ್ಯಾರು ಬಂದಿದ್ದೀರಾ ಇಂಥವ್ರಿಗೆ ಮಾತ್ರ ಇದು ಅನ್ವಯ, ಇನ್ನೊಬ್ರಿಗೆ ಅನ್ವಯ ಅಲ್ವೇ ಅಲ್ಲ. ನಾವೇನಾದರೂ ಬೇರೆಯವ್ರಿಗೆ ಇದನ್ನ ತಿಳ್ಕೊಂಡು ಏನೋ ಮಾಡ್ತೀನಿ ಅಂತಂದ್ರೆ, ನಮ್ಮಂತ ಮುಟ್ಟಾಳ್ರು, ಮೂರ್ಖರು, ಶತಮೂರ್ಖರು ಜಗತ್ತಲ್ಲಿ ಇನ್ನೊಬ್ರು ಇರೋದಿಲ್ಲ. ಕೇವಲ ಇದು ನನಗನ್ವಯ. ಯಾರೋ ಬತ್ತಾನೆ, ಯಾರು ನನ್ನ ಹತ್ರ ಬತ್ತಾನೆ ಅವನಿಗೆ ಹೋಗಿದ್ದೀನಿ, ಗುರುಜಿ ನನ್ನ ಹೆಂಡತಿ ಹಿಂಗೆ ಮಾಡ್ತಾಳೆ ಹಂಗೆ ಹಿಂಗೆ ಅಂತ. ಹೆಂಡತಿಗೆ ಹೋಗಿಲ್ಲ, ಅವಳು ಮಾಡೋದು ಸರಿ ಕಣೆ, ನೀನೇ ತಪ್ಪು, ನನ್ನ ಮಗನೇ ನಿಂದೇ ತಪ್ಪು, ಏನೇನು ತಪ್ಪುಗಳು ಮಾಡಿದೆ ಎಲ್ಲ ಅವನಿಗೆ ತೆರೆದು ಕುಲಿ ಕಿತಾಬ್ ಅಂತಾರೆ, ಎಲ್ಲ ಪುಸ್ತಕ ತೆಗೆದು ತೋರಿಸ್ಬಿಡ್ತೀನಿ ಏನೇನು ತಪ್ಪು ಮಾಡಿದ್ದೆ ನೀನು ಅಂತ. ಯಾಕೆಂದ್ರೆ ಹೆಂಡ್ತಿದಿಲ್ಲಿ ತಪ್ಪು ಅಂತ ಬಂದವನು, ಹೆಂಡ್ತಿದಲ್ಲ ನಿಂದು ತಪ್ಪು. ಹೆಂಡತಿ ಬತ್ತಾಳೆ, ನೋಡಿ ಸ್ವಾಮಿ ನನ್ನ ಗಂಡ ಎಲ್ಲ ಹಿಂಗೆ ಹಿಂಗೆ ಮಾಡ್ತಾನೆ. ಗಂಡಂದಿಲ್ಲ, ಗಂಡ ದೇವತಾ ಮನುಷ್ಯ ಶ್ರೀರಾಮಚಂದ್ರ ಇದ್ದ, ನಿಂದು ತಪ್ಪು. ಇಲ್ಲಿ ಯಾರು ಬರ್ತಾರೋ ಅವ್ರದ್ದು ತಪ್ಪು. ಯಾಕೆಂದ್ರೆ ಬರ್ದೇ ಇದ್ದವ್ರಿಗೆ ನಾನು ಬುದ್ಧಿ ಹೇಳಕ್ಕಾಗಲ್ಲ, ಬರ್ದೇ ಇದ್ದವ್ರಿಗೆ ನಾನು ಮಾರ್ಗದರ್ಶನ ಕೊಡಕ್ಕಾಗಲ್ಲ, ಬರ್ದೇ ಇದ್ದವ್ರಿಗೆ ನಾನು ಪರಿಹಾರನ ಕೊಡಕ್ಕಾಗಲ್ಲ. ಬಂದವನೇ ಇವನು ಕೊಡಬೇಕು. ಸೊ ಹಂಗಾಗಿರೋದ್ರಿಂದ ಇಲ್ಲಿ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಹೊರತು ನೀವೇನಾದ್ರೂ ಇನ್ನೊಬ್ರಿಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ಅದು ಸಾಧ್ಯವಾಗೋದಿಲ್ಲ. ಅಪ್ಲೈ ಮಾಡಬೇಡಿ. ಕಮ್ಯುನಿಕೇಶನ್ ಯಾರ್ಯಾರ ಹತ್ರ ಹೆಂಗೆ ಮಾಡಬೇಕು ಅಂತ ಈ ವಿಚಾರ ನಿಮಗೆ ಗೊತ್ತಿದ್ರೆ ಅದು ನಿಮಗೆ ಮುಂದಿನ ಜೀವನವನ್ನು ಅತ್ಯದ್ಭುತವಾಗಿ ಸಾಕೋದಕ್ಕೆ, ನಿರಾಳತೆ ಅಂತಾರೆ. ಅಂದ್ರೆ ಒಂದು ಕೆಲಸವನ್ನ ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸೋದು, ಇನ್ನೊಂದು ಕೆಲಸವನ್ನ ಕಾಂಪ್ಲಿಕೇಟೆಡ್ ಮಾಡಿ ಒಂದು ಅರ್ಧ ಗಂಟೆ ಆಗೋ ಕೆಲಸನ ನಾವು 1 ಗಂಟೆ 2 ಗಂಟೆ 3 ಗಂಟೆ 5 ಗಂಟೆ ಅರ್ಧ ದಿವಸ ಮಾಡ್ತೀರಿ. ಅರ್ಧ ದಿವಸ ಯಾಕೆ ಮಾಡ್ತೀರಿ ಅಂದ್ರೆ ಅವ್ರಿಗದು ಇದು ಹೇಳ್ತಾ ಇರೋದು ತಲೆಗೆ ಹೋಗಲ್ಲ. ಅವನು ಬುದ್ಧಿವಂತ, ಬಾ ನೀನ್ ಧರ್ಮಾತ್ಮ ಆಗು ಬರಲ್ಲ. ಅವನು ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀರಾ, ನೀನು ಕಾಂಪ್ಲಿಕೇಟೆಡ್ ಮಾಡ್ಕೊತಾ ಇದೀಯಾ, ಎದುರುಗಡೆ ಇರೋನ್ಗೂ ಕಾಂಪ್ಲಿಕೇಟೆಡ್ ಮಾಡ್ತಾ ಇದೀಯ. ಅದು ಉಪಯೋಗಕ್ಕೆ ಬರೋದಿಲ್ಲ. ಅವನ ಪಾಡಿಗೆ ಅವ್ನು ಬಿಟ್ಬಿಡು, ನಿನ್ ಪಾಡಿಗೆ ನೀನಿರು. ನಿನಗೆ ಬ್ರಿಡ್ಜ್ ಕಟ್ಟೋದಕ್ಕೆ ಯೋಗ್ಯತೆ ಇಲ್ಲ, ನೀನ್ ಕಲೆಕ್ಷನ್ ಮಾಡೋದಕ್ಕೂ ಆಗಲ್ಲ. ಬಟ್ ನಿನ್ ತಲೆಯಲ್ಲಿ ಬಂದ್ಬಿಟ್ಟಿದೆ ಇದು, ಬ್ರಿಡ್ಜ್ ಕಟ್ಬಿಟ್ರೆ ಅದ್ಭುತವಾಗಿ ಎಲ್ಲರೂ ಓಡಾಡ್ಬೋದು ಅಂತ. ಬಟ್ ನೀನ್ ಧರ್ಮಾತ್ಮ ಅಲ್ಲ. ನೀನು ಹೋಗ್ಬೇಕಾಗಿರೋದು ಧರ್ಮಾತ್ಮನ ಹತ್ರ. ಅವನ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾನೆ, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೊಡೋದಿಲ್ಲ. ಸೊ ಅದನ್ನ ನಾವು ಯಾರ್ಯಾರ ಕೈಯಲ್ಲಿ ಏನೇನು ಕೆಲಸ ಮಾಡಿಸ್ಬೇಕು ಅಂತ ಖಂಡಿತವಾಗ್ಲೂ ಗೊತ್ತು. ಇನ್ನೊಂದು ಹೇಳ್ತೀನಿ ಕೇಳಿ. ನಾನು ಒಂದು ಟಾರ್ಗೆಟ್, ನಂದೊಂದು ಟಾರ್ಗೆಟ್ ಅದು ಯಾಕೆಂದ್ರೆ ಯಾವ್ದಾದ್ರು ಒಂದು ಕೆಲಸ ಹಿಡಿದ್ರೆ ಪಾಸ್ ಆಗ್ಬೇಕು ಅಂತ. ಈಗ ಯಾವನು ಹೇಳ್ದ, ಶ್ರೀಮಂತ, 1-2 ಕರು ಕೊಡ್ಸಯ್ಯ ಅಂತಂದಿದ್ದಕ್ಕೆ ಆಶ್ರಮಕ್ಕೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟ. ಈಗ ಅವನ ಹತ್ರನೇ ಬೇರೆ ಇನ್ನೊಬ್ಬರನ್ನ ಕಳಿಸಿ ಒಂದು ಅನಾಥಾಶ್ರಮ, ಗೋಶಾಲೆಗೆ ಅವನ ಕಡೆಯಿಂದ 40 ಹಸುಗಳನ್ನ ಕೊಡಿಸಿದ್ದೀನಿ. ನಾನು ಕೇಳಿದ್ರೆ ಕೊಡ್ಲಿಲ್ಲ, ಬಟ್ ನಾನು ಅವನ ಕಡೆಯಿಂದ ಕೊಡೋದು 40 ಕರುಗಳಿಗೆ ಅವನು ತಕ್ಕೊಟ್ಟವನು, ಅವನ ಕಂಪನಿಯಿಂದ ಕೊಟ್ಟವನು ದುಡ್ಡು. ಇದು ಅವನು ಗೊತ್ತಿಲ್ಲ ನಾನೇ ಮಾಡಿಸಿರೋದು ಅಂತ, ಬಟ್ ನಾನು ಮಾಡಿಸಿದ್ದು. ಯಾಕೆ ಅಂತಂದ್ರೆ ಕನೆಕ್ಷನ್. ಇಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕಾದ್ರೆ ಪಂಚಭೂತಗಳನ್ನು ಸೇರಿಸ್ಬೇಕು. ಆ ಪಂಚಭೂತಗಳನ್ನು ಸೇರಿಸೋದ್ರಲ್ಲಿ ನಾನು ಎಕ್ಸ್ಪರ್ಟ್, ಸ್ಪೆಷಲಿಸ್ಟ್. ಹಂಗಾಗಿರೋದ್ರಿಂದ ಯಾರನ್ನೋ ಕಳಿಸಿ ಆ ಕೆಲಸ ಆಗ್ಬೇಕು. ಈ 40 ಕರುಗಳನ್ನು ಕೊಡಿಸೋದಕ್ಕೆ ನಾನು ಟಾರ್ಗೆಟ್ ಇಟ್ಟಂತ ಸಮಯ ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ 3 ತಿಂಗಳೊಳಗಡೆ ಅವನು 1 ಹಸು ಕೊಡಿಸಿಲ್ಲ ಅಂದವನು 40 ಹಸುಗಳನ್ನ ಆ ಗೋಶಾಲೆಗೆ ಗಿಫ್ಟ್ ಮಾಡೋನು. ಸೊ ಆ ರೀತಿ ಮಾಡ್ಬೋದು. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಯಾರ ಕೈಯಿಂದ ಆಗ್ಬೇಕು ಅವ್ರ ಕೈಯಿಂದ ಆಗ್ತದಷ್ಟೇ. ಯಾರ್ಯಾರನ್ನೋ ಕರ್ಕೊಂಡೋಗಿ ಏನೇನೋ ಕೇಳೋದು, ಕರ್ಮಯೋಗಿನ ಹೋಗ್ಬಿಟ್ಟು ನೀವು ಸರಳವಾಗಿರೋ ಅನ್ನೋದು, ಸರಳ ವ್ಯಕ್ತಿನ ಹೋಗಿ ಸಾಧಕನಾಗು ಅನ್ನೋದು, ಇದೆಲ್ಲ ಆಗೋದಿಲ್ಲ. ಆದ್ರಿಂದ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವಾಗ ಗೊತ್ತಾಗಿದೆ. ನೆಕ್ಸ್ಟ್ ಕಮ್ಯುನಿಕೇಶನ್ ನಿಮ್ದು ಚೇಂಜ್ ಆಗ್ಬೇಕು. ಚೇಂಜ್ ಆಗ್ಲಿಲ್ಲ ಅಂದ್ರೆ ಈ ಕ್ಲಾಸ್ ಕೇಳಿ ಏನು ಪ್ರಯೋಜನ ಇಲ್ಲ. ಸೊ 1 ಗಂಟೆವರೆಗೂ ಗಂಟ್ಲು ಹರ್ಚ್ಕೊಂಡು ಏನು ಪ್ರಯೋಜನ ಇಲ್ಲ. ಹಂಗಾಗಿ ಇದನ್ನ ಮಾಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ಇನ್ನೇನು ಪ್ರಶ್ನೆಗಳಿದ್ರೆ ಕೇಳು, ಇಲ್ಲಾಂದ್ರೆ ಮುಂದೆ ನೆಕ್ಸ್ಟ್ ಕೇಳಿ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳ ರವಿ. ಗುರುಗಳೇ, ಅಂದ್ರೆ ನಾವ್ ಇವಾಗ ಅಂದ್ರೆ ಜಾಸ್ತಿ ಮೂಲನ ಚೇಂಜ್ ಮಾಡಕ್ ಹೋಗ್ಬಿಡ್ತಾ ಇತ್ತು. ಅಂದ್ರೆ ಇವಾಗ ನೀವೆಲ್ಲ ಸಪ್ರೇಟ್ ಬಿಸಿ ಹೇಳೋದ್ರಿಂದ ಗೊತ್ತಾಗ್ತಾ ಇದೆ. ಯೂಶಲಿ ನಾವೆಲ್ಲ ಅಲ್ಲೇದ್ ಇಲ್ಲಿಗೆಲ್ಲ ಮಿಕ್ಸ್ ಮಾಡ್ಬಿಡ್ತಾ ಇತ್ತು. ಹೌದು, ಜಾಸ್ತಿ ಕಾಂಪ್ಲಿಕೇಟೆಡ್ ಆಗೋದು.
ಈಗ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಸರಳ ವ್ಯಕ್ತಿಗಳವರು, ನಿಮ್ಮ ಅಣ್ಣ ಸಾಧಕ, ಅವ್ರಿಗೆ ಯಾವಾಗ್ಲೂ ಕ್ಲಾಶ್ ನಡೀತಾನೆ ಇರ್ತದ ನಿಮ್ಮ ಅಪ್ಪ ಅಮ್ಮನಿಗೂ ನಿಮ್ಮ ಅಣ್ಣನಿಗೂ. ನಿಮ್ಮ ಅಣ್ಣ ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಅಂದ್ರೆ ಸರಳ ವ್ಯಕ್ತಿಗಳಿಗೆ ಹೋಗಿ ಸಾಧಕರನ್ನ ಮಾಡು ಅಂತ. ಅವರು ಸಾಧಕರಾಗೋ ಅವಶ್ಯಕತೆ ಇಲ್ಲ. ಇಲ್ಲಪ್ಪ ನಾನು ಸರಳವಾಗೇ ಇರ್ತೀನಿ ಕಣಯ್ಯ, ಸರಳವಾಗೇ ಇರ್ತೀನಿ ಅಂತ ನಿಮ್ಮ ಅಮ್ಮ ನಿಮ್ಮ ಅಪ್ಪ ವಾದ ಮಾಡ್ತಾರೆ. ಬಟ್ ನಿಮ್ಮ ಅಣ್ಣ ಇಲ್ಲ, ನೀವು ಸಾಧಕರಾಗಿ. ಇಲ್ಲಿ ಕ್ಲಾಶ್ಗಳು ಇದ್ದೇ ಇರ್ತವೆ. ಇದು ನಿಮ್ಮ ಅಪ್ಪ ಅಮ್ಮನ್ಗೆ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಬಟ್ ಅದೇ ತರ ಕೆಲವ್ರು ಗಂಡ ಹೆಂಡತಿರಲ್ಲಿ ಈ ಮೇಲಿಂದ ಕೆಳಗಡೆ ಯಾರೋ ಒಬ್ರು ಹೋಗ್ಬಿಟ್ಟಿರ್ತಾರೆ. ಗಂಡ ಸರಳವಾಗಿರ್ತಾನೆ, ಹೆಂಡತಿ ಸಾಧಕಿ. ಹೆಂಡತಿ ಸರಳವಾಗಿರ್ತದೆ, ಗಂಡ ಸಾಧಕ. ಇವರಿಬ್ಬರ ನಡುವೆ ಕ್ಲಾಶ್ ಆಗ್ತಾನೆ ಇರ್ತದೆ ಯಾವಾಗ. ಸೊ ಅದನ್ನ ನಾವು ತಿಳ್ಕೊಂಬಿಟ್ರೆ ಏನ್ ಮಾಡ್ಬೇಕು, ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಬೇಕು. ಅಂದ್ರೆ ನನ್ನನ್ನು ನೀನು ಅರ್ಥ ಮಾಡ್ಕೊಳ್ತೀನಿ, ನಿನ್ನನ್ನು ನಾನು ಅರ್ಥ ಮಾಡ್ಕೊ. ನೀನು ಸಾಧಕಿ ಆಗಂಗಿದ್ರೆ ಖಂಡಿತವಾಗ್ಲೂ ಸಾಧಕಿ ಆಗು ಅಂತ ಇವನ್ ಬಿಟ್ಬಿಡ್ಬೇಕು, ಸಾಧಕಿ ಆಗು ಅಂತ. ಅಥವಾ ಅವಳು ಗಂಡನ್ ಬಿಟ್ಬಿಡ್ಬೇಕು, ನೀನ್ ಸಾಧಕನಾಗು ಅಂತ. ಅವಳು ಬೇಡ ಬೇಡ ಸರಳವಾಗಿರು 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 ಅಂತಂದ್ರೆ ಎಲ್ಲಿಂದ ಇರ್ತಾನೆ. ಈಗ ನಮ್ಮನೇಲೆ ಉದಾಹರಣೆಗೆ ಮಕ್ಕಳೇನೋ, ಪಾಪ ನಾನು ಸ್ಕೇಟಿಂಗ್ ಮಾಡ್ತೀನಿ, ಹೋಗ ಮಗನೆ. ಅವ್ರ ಅಮ್ಮಗೆ ಬೇಡ ಬೇಡ, ಮೊನ್ನೆ ಟಿವಿಲೆಲ್ಲ ನೋಡಿ ನ್ಯೂಸಲ್ಲೆಲ್ಲ ಯಾರೋ ಮಂಡಿ ಚಿಪ್ಪೆಲ್ಲ ಆಪರೇಷನ್ ಮಾಡಿಸ್ಬಿಟ್ಟವ್ರು ಹಂಗೆ ಹಿಂಗೆ ಅಂತ. ಅವ್ರ ಅಮ್ಮನಿಗೆ ಭಯ. ನನಗೇನಂದ್ರೆ ಅಕಸ್ಮಾತ್ ಮಂಡಿ ಚಿಪ್ ಬಿದ್ದೋದ್ರೂ ಪರವಾಗಿಲ್ಲ, ಅದನ್ನ ನಾನು ಬೇರೆ ಹಾಕಿಸ್ತೀನಿ, ಸ್ಟೀಲ್ದು ಹಾಕಿಸ್ತೀನಿ. ನನಗೇನಿಲ್ಲ, ಬಿದ್ದೋಗ್ಬಿಟ್ರು ಅಯ್ಯೋ ಪಾಪ ನನ್ನ ಮಕ್ಕಳು ಒರಿಜಿನಲ್ ಮಂಡಿ ಹೋಗ್ಬಿಡ್ತು, ಅವೆಲ್ಲ ಇಲ್ವೇ ಇಲ್ಲ. ಮಂಡಿ ಹೋದ್ರೂ ಪರವಾಗಿಲ್ಲ, ಪಾಪ ಹಾರ್ಸ್ ರೈಡಿಂಗ್ ಮಾಡ್ತೀನಿ, ಮಾಡಕ್ಕಂದ. ಖಂಡಿತವಾಗ್ಲೂ ಹೋಗಿ ಮಾಡು. ನೀವು ಆಶೀರ್ವಾದ ಮಾಡಿ, ದೀರ್ಘ ಯಶಸ್ವಿ ಮಾನುಭವ ಆಶೀರ್ವಾದ ಮಾಡಿ ಕಳಿಸ್ತೆ. ಅವ್ರ ಅಮ್ಮನಿಗಳು ಕುದುರೆನಾ ಮಾಡಕ್ ಕೆಲಸ ಇಲ್ಲ, ನಿನ್ನ ಐಟೇನು ಕುದುರೆ ಐಟೇನು. ಸೊ ಅವಳು ಮೈಂಡ್ ಸೆಟ್ ಎಲ್ಲಿದೆ, ಮೊದಲೇ ಬುದ್ಧಿವಂತೆ. ಸೊ ಆ ಲೆವೆಲಲ್ಲಿ ಇದ್ದಾಳೆ. ಅಂದ್ರೆ ನದಿ ನೀರು ಕಡಿಮೆ ಆದಾಗ ಬೇಕಾದ್ರೆ ಹೋಗು ಅಂತ. ಈಗ ನದಿ ನೀರು ಕಡಿಮೆ, ಮಗಳು ಕುದುರೆ ಓಡಿಸ್ಬೇಕು ಅಂತಂದ್ರೆ ಇವಳು 7 ಅಡಿ ಆಗ್ಬೇಕು. 7 ಅಡಿ ಆಗಲ್ಲ, ಅವಳು ಇರೋದೇ 5.4 5.5. 7 ಅಡಿ ಎಲ್ಲ ಆಗ್ತಾಳೆ. ಅವಳ ಲೆವೆಲಲ್ಲೇ ಈ ಕುದುರೆ ಓಡಿಸಂಗೆ ಇಲ್ಲ. ಸೊ ಕೆಲವ್ರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದು ಕರೆಕ್ಟಾಗಿ ಒಂದೊಂದಾಗಿರ್ತದೆ. ಹೇಳಪ್ಪ. ಎಸ್, ಕೇಳ ಆಯ್ತೆ ನಾನು ನಿನ್ ಪ್ರಶ್ನೆ. ನೆಕ್ಸ್ಟ್. ಏನಪ್ಪಾ ಕೇಳ್ತೀರಾ, ಮುಗಿಸ್ಲೇನ್ರಯ್ಯ? ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಂ ಶ್ರೀ ಗುರುಭ್ಯೋ ನಮಃ.